ಬಂದಿದ್ರು. ನಿತ್ಯ ಈ ಮಹಾಂತೇಶನಿಗೆ ಬೇಕಾಗಿರುವುದು 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಆದ್ರೆ ಈ ಮಹಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ, ಖಂಡ, ಕಂಡ ಕಂಡ. ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶನ ಮಡಿಲು ವಿಷದ ಷಂಡ. ಮಾನದಿಚ್ಛೆ ಅಂತ ನಡೆದರೆ ಮಹಾಂತೇಶ ಅನ್ನಿಚ್ಛೆಯನ್ನು ತುಚ್ಛೀಕರಿಸಿದರೆ ಮಹಾಂತೇಶ ಅಲ್ವೋ, ಮುಂಜಾನೆಯಿಂದ ಮನೆಯಲ್ಲೇ ಇರ್ಲಿಲ್ಲ. ಎಲ್ಲಿ ಹೋಗಿದ್ಯಪ್ಪ? ಅಮ್ಮ, ಮನೆಯಲ್ಲಿ ಇದ್ದು ಬೇಜಾರಾಯ್ತಮ್ಮ. ಅದಕ್ಕೆ ಸ್ನೇಹಿತರನ್ನ ಕಾಣೋಣ ಅಂತ ಹೊರಗಡೆ ಹೋಗಿದ್ದೆ. ಅಲ್ವೋ ಮಹಾಂತೇಶ, ನೀನು ಬೆಂಗಳೂರಿಂದ ಊರಿಗೆ ಬರೋದೇ ಅಪರೂಪ. ಅದು ಬಂದ್ರು 4 ದಿವಸ, 4 ತಾಸು ಕೂಡ ಮನೇಲಿ ಇರಲ್ಲ ಅಂತ್ಯ. ನಿಮ್ಮಪ್ಪ ಮಾತಿಗೋ ಮಹಾಂತೇಶ ಮಹಾಂತೇಶ ಅಂತ ಕೂಗ್ತಾ ಇರ್ತಾರೆ. ನೀನ್ ನೋಡಿದ್ರೆ 1 ದಿನನೂ ಮನೇಲಿರಲ್ಲ. ಇವತ್ 1 ದಿನ ಆದ್ರೂ ಮನೇಲಿ ಇರಕಂದ. ತುಂಬಾ ಕೆಲಸ, ಸ್ನೇಹಿತರನ್ನು ಕಾಣೋದಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಅದಕ್ಕೆ ಮನೆಗೆ ಲೇಟ್ ಆಯ್ತು. ಮಗು ಮಹಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾದ್ರೂ, ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಹೆತ್ತವರ ಕಣ್ಣಿಗೆ ನೀನಿನ್ನು ಚಿಕ್ಕವನಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೆಯಲೆಂದು ಪ್ರತಿನಿತ್ಯ ಹಾಲು ಕುಡಿಸುತ್ತಿದ್ದೇವೆ. ಅದರ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲಪ್ಪ. ಏನೋ ಮನೇಲಿದ್ದಾಗ ಒಮ್ಮೆ ಹಾಲು ಕುಡಿದು ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಆಸೆ ಅಲ್ವೇನೋ. ಇನ್ನೊಂದ್ ಮಾತು ಮಹಾಂತೇಶ, ಹೆತ್ತವಳ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡಕಾಗಲ್ಲ ಕಣೋ. ಅಮ್ಮ, ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಬಂದ ಹಾಗೆ ನಮ್ಗೆ ಹಾಲು ಕುಡಿಸ್ಲಿಕ್ಕೆ ಬಂದಿದ್ದೆ. ನಾನೇನೀಗ ಚಿಕ್ಕ ಮಗು ಅಂತ ತಿಳ್ಕೊಂಡಿದ್ದೆ. ನೋಡು ಎಷ್ಟು ದೊಡ್ಡವನಾಗಿ ನಿಂತಿದ್ದೆ. ಆದ್ರೂ ಹೆತ್ತವರ ಮಮತೆಯನ್ನು ಅರಿದೆ ನಾನು ಹಾಲು ಕುಡಿಯೋದು ತಿರಸ್ಕಾರ ಮಾಡಿದೆ. ಆದ್ರೆ ಇನ್ನು ಮುಂದೆ ಬೆಂಗಳೂರಿನಿಂದ ಬಂದಾಗಲೆಲ್ಲ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡ್ದೆ. ಅಮ್ಮ ಊರೇನೆ ಅಂದರು ನೀನನ್ನ ದೇವರು, ಜಗಕ್ಕೆ ಮುನ್ನುಡಿ ದೇವರು ನೀನನ್ನ ದೇವರು. ಮನೆಗೆ ಬರುವಾಗ ತುಂಬಾ ಲೇಟ್ ಆಗಿತ್ತು. ಅಪ್ಪ ಏನಾದ್ರು ತಪ್ಪು ತಿಳ್ಕೊಂಡ್ರೆ? ಅವ್ರ ಕಂಡ್ರು ತಾನೆ ನೀನ್ ಬರೋದ್ ಲೇಟ್ ಆಗಿರೋದು ನೋಡಿದ್ರೆ ತಪ್ಪು ತಿಳಿಯೋದು. ನೀನ್ ಬರುವ ಸಮಯದಲ್ಲಿ ಅಪ್ಪ ಮನೇಲಿ ಇರ್ಲಿಲ್ಲ. ನಾನೇ ನೋಡ್ದೆ. ನೀನು ಕುಡ್ಕೊಂಡು ಅಲ್ಗಾಡುತ್ತಾ ಬಂದಿರೋದನ್ನ ಕೈ ಹಿಡ್ಕೊಂಡೋಗಿ ಒಳಗ್ ಹೋಗಿ ನಿದ್ದೆ ಮಾಡಿಸ್ದೆ. ಮಾತನಾಡುವ ಸ್ಥಿತಿಯು ನಿನ್ನದಿರಲಿಲ್ಲ ಮಗು. ಘನತೆಯ ಅಳಿವು ಉಳಿದಿರಲಿಲ್ಲ. ಏನೋ ನಿಮ್ಮಪ್ಪನಿಗೆ ನಿನ್ನ ಕೆಟ್ಟ ಚಟಗಳು ಕಾಣ್ಲಿಲ್ಲ. ಅದೇ ನಮ್ ಪುಣ್ಯ ಎಂದು ಭಾವಿಸ್ಕೋಬೇಕಷ್ಟೆ. ಏನ್ ಹೇಳ್ತಾ ಇದ್ದೀನಿ? ಹೌದು ಮಹಾಂತೇಶ, ಹೆತ್ತ ಕರುಳು. ತಾಯಿಯಾಗಿ ಒಂದ್ ಮಾತು ಹೇಳ, ಇದು ಮಾನವಂತರ ಮನೆತನವಿದು. ಇಲ್ಲಿ ನೀನು 10 ಜನ ಮೆಚ್ಚುವಂತ ಕೆಲಸ ಮಾಡಬೇಕೇ ಹೊರತು ಹೀನ ಕೆಲಸಕ್ಕೆ ಕೈ ಹಾಕಬಾರದು. ಈ ವಯಸ್ಸಿನಲ್ಲಿ ಕುಡಿಯುವುದು, ಸೇದುವುದು ಮಾಡಿದರೆ ನಿನ್ನ ಜೀವನ ಅಂದ ಪತನಕ್ಕೆ ಇಳಿಯುವುದು ಎಚ್ಚರ ಮಹಾಂತೇಶ. ಇದೇನಮ್ಮ, ಕಲಿಯುಗದಲ್ಲಿ ಕುಡಿಯೋದು ಅಷ್ಟೊಂದು ದೊಡ್ಡ ಅಪರಾಧ. ಕೊಲೆ, ಕಳ್ಳತನ, ಸುಲಿಗೆ ಇವೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ದುಡ್ಡಿದ್ದು ದೊಡ್ಡವರಾದಂತ ನಮ್ಮಂತವ್ರು ಕುಡಿಯೋದು ಇಂದಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ. ನಮ್ಮ ಹಾಗಂತ ನೀನ್ ತಿಳ್ಕೊಂಡಿರ್ಬಹುದು, ನಾವು ತಿಳಿಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನವಿದು. ಇಲ್ಲಿ ಯಾವ ತಪ್ಪಿಗೂ ಆಸ್ಪದವಿಲ್ಲ. ಈ ಜಾಗದಲ್ಲಿ ಯಾರೇ ತಪ್ಪು ಮಾಡಿ ನಿಂತರೋ ಅವರಿಗೆ ಶಿಕ್ಷೆ ಎಂದು ತಪ್ಪಿದಲ್ಲ. ಅಂತವರ ಮನೆತನವಿದು. ಅಂತವರ ಮನೆತನದಲ್ಲಿ ಹುಟ್ಟಿದ ನೀನು
ತಪ್ಪಿ ನಡೆದರೆ ನಿನ್ನ ಬದುಕು ಕುಂದಾಗೋದು ಎಚ್ಚರ ಮಹಾಂತೇಶ. ತಿಳಿಯಿತ ಹೆತ್ತವಳ ಆಜ್ಞೆ ತಿಳಿಯಿತು. ನೋಡು, ಇನ್ಮುಂದೆ ಯಾವ ತಪ್ಪಾಗದಂತೆ ನಡ್ಕೊಳ್ತೇನೆ. ನಿನ್ನೆ ರಾತ್ರಿ ನಾನು ಕುಡಿದು ಬಂದದ್ದಕ್ಕೆ ಶಿಕ್ಷೆ ಕೊಡುವುದಾದ್ರೆ ನಿನ್ನ ಕೈಯಿಂದ ನಾನು ಕೆನ್ನೆ ಬಾರಿಸ್ಬಿಡ. ಹೋಗು ಮಹಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ ಕಣೋ. ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೆ. ನಿನ್ನಂತವನ ಮಗನ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಗುಣದವಳು ನಾನಲ್ಲ ಮಹಾಂತೇಶ, ನಾನಲ್ಲ. ನೀನು 100 ತಪ್ಪು ಮಾಡಿ ಬಂದರೂ ಮುಚ್ಚಿಕೊಳ್ಳುವ ಮನೋಭಾವನೆ ಹೆತ್ಕರಳಿಗಿದೆಯಪ್ಪ. ಆದ್ರೆ ನಿಮ್ಮಪ್ಪ ಹಾಗಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡ ಕಾರ್ತಾರೆ, ಕಳ್ಳರನ್ನ ಕಂಡ್ರೆ ಕೈ ಕಾಲೇ ಮುರಿತಾರೆ, ಇನ್ನು ಕೊಲೆಗಾರರನ್ನ ಕಂಡ್ರೆ ಕತ್ತನ್ನೇ ಹಿಸುಕ್ತಾರೆ. ಅಷ್ಟು ನಿಷ್ಠೆಯಿಂದ ನಡ್ಕೊಳ್ಳುವವರು. ಅಂತವರ ಮಗನಾಗಿ ನೀನು ನಿಷ್ಠೆಯಿಂದ ನಡ್ಕೋಬೇಕು ಅಲ್ವೇನೋ? ಏನೋ ನಿನ್ನ ನುಡಿ ರೀತಿ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳ್ದೆ ಅಷ್ಟೇ ಮಗನೇ. ಅಮ್ಮ, ಇವತ್ತು ನಿನ್ನ ಪಾದ ಬಿಟ್ಟು ಹೇಳ್ತೀನಿ, ಇದೇ ನನ್ನ ಕೊನೆಯದು. ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲಾರೆ. ಸಂಧಾನ ಐತೇನಮ್ಮ? ಅಮ್ಮ, ಇವತ್ತು ನಾನು ಬೆಂಗಳೂರಿಗೆ ಹೊರಡ್ಬೇಕು. ಅಪ್ಪನ ಕೈಯಿಂದ ಒಂದು 10,000 ರೂಪಾಯಿ ಕೊಡ್ಸಮ್ಮ. ಇವತ್ತೇ ಹೋಗ್ಬೇಕೇನೋ? ಹೌದಮ್ಮ. ಪರವಾಗಿಲ್ಲ, 10,000 ಬೇಕೆ? 50,000 ತಗೊಂಡೋಗು. ಆದ್ರೆ ಒಂದ್ ಮಾತು, ಒಟ್ನಲ್ಲಿ ನೀನು ದೊಡ್ಡ ವಿದ್ಯಾವಂತನಾಗಬೇಕು ಅಷ್ಟೇ, ಆಯ್ತಾ? ಆಯ್ತಮ್ಮ. ಏನ್ ಮಹಾದೇವಿ, ತಾಯಿ ಮಗ ಸೇರಿ ಏನೋ ಸಮಾಲೋಚನೆ ಮಾಡ್ತಿದ್ದಂತೆ ಕಾಣ್ತಾ ಇದೆ. ಏನೂ ಇಲ್ಲ ರೀ, ಅವನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕಂತೆ. ಇವತ್ತೇನಾ? ಹಾ, ಇವತ್ತೇ ಹೋಗ್ಬೇಕಂತೆ. ಅವನಿಗೇನೋ 10,000 ರೂಪಾಯಿ ಬೇಕಂತೆ. ಮಹಾದೇವಿ, ನಿನ್ನ ಮಗನಿಗೆ 10,000 ರೂಪಾಯಿ ಕೊಡೋದಕ್ಕೆ ನನ್ನ ಅಪ್ಪಣೆ ಬೇಕೆ? 10,000 ಬೇಕೆ? 50,000 ಕೊಟ್ಟು ಕಳಿಸು, ನನ್ನದೇನು ಅಭ್ಯಂತರವಿಲ್ಲ. ಮಹಾಂತೇಶ, ಆದರೆ ನಿನ್ನ ಹತ್ತಿರ ನನ್ನದೊಂದು ಮಾತಿದೆಯಪ್ಪ. ಅಪ್ಪಾಜಿ, ಅದೇನು ಅಂತ ಹೇಳಿ ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸಿ. ನೋಡು ಮಹಾಂತೇಶ, ನಮ್ಮ ಮನೆತನಕ್ಕೆ ನೀನೊಬ್ಬನೇ ಮಗ. ಈ ಮನೆತನದ ಸ್ವಾಧೀನದಲ್ಲಿ ಬರುವ ಸರ್ವ ಆಸ್ತಿಗೂ ನೀನೇ ವಾರಸುದಾರ. ಮುಂದೊಂದು ದಿನ ಈ ಮನೆಯ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಬರುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಬರುತ್ತದೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಪ್ರದಾಯ, ನಿಷ್ಠೆ, ನ್ಯಾಯ, ನೀತಿ, ಧರ್ಮ ಅತ್ಯಂತ ಪರಿಶುದ್ಧವಾಗಿರಬೇಕು. ನಿನ್ನ ಪರಿಶುದ್ಧವಾದ ಬದುಕನ್ನು ಕಂಡು 10,000 ಜನ ಮೆಚ್ಚುವಂತಿರಬೇಕು. ತುಚ್ಛವಾದ ಇಚ್ಛೆಗಳನ್ನ ಕಿಚ್ಚಿನಲ್ಲಿ ಸುಟ್ಟು ಹಾಕಿ ಚೊಕ್ಕ ಚಿನ್ನದಂತೆ ಕಂಗೊಳಿಸುತ್ತಿರಬೇಕು ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಹೆತ್ತವರ ಘನತೆಗೆ ಯಾವುದೇ ಕಳಂಕ ಬಾರದ ಹಾಗೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಎಂಬ ಶಿಖರವನ್ನೇರಿ ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬರ್ತೇನೆ ಅಪ್ಪಾಜಿ. ಮಗನಾದ ನನ್ನ ಮೇಲೂ ಸ್ವಲ್ಪ ನಂಬಿಕೆ ಇದೆಯಾ ಅಪ್ಪಾಜಿ? ಮಹಾಂತೇಶ, ನಂಬುತ್ತೇನೆ ಮಗನೇ. ನಮಗೆ ಹುಟ್ಟಿದ ಮಕ್ಕಳನ್ನೇ ನಾವು ನಂಬದೆ ಹೋದರೆ ಇನ್ಯಾರನ್ನ ನಂಬಬೇಕು? ನೋಡು ಮಹಾಂತೇಶ, ನಾನಾಡುವ ಮಾತಿನಿಂದ ನಿನಗೆ ಸ್ವಲ್ಪ ನೋವಾಗಬಹುದು. ಆದರೆ ತಂದೆಯಾಗಿ ನಾನು ಈ ಮಾತನ್ನು ಹೇಳಲೇಬೇಕು. ಮನೆ ಎಂಬ ಗೂಡಿನಲ್ಲಿ ಹೆತ್ತವರ ಆಸೆಯಂತೆ ಮಗನೆಂಬ ಹಕ್ಕಿಯನ್ನ ಸಾಕಿ, ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನ ಹಾಕಿ, ವಿದ್ಯೆ, ಬುದ್ಧಿ ಎನ್ನುವ ಬೇಲಿಯನ್ನ ಹಣೆದು ಸಾವಿರಾರು ಜನಕ್ಕೆ ಪಾಠ ಹೇಳುವ ಶಿವ ಶರಣರ ಹಕ್ಕಿ ಆಗಲಿ ಎಂದು ಆಸೆ ಹೊತ್ತಿ ಕುಳಿತಿದ್ದೇನೆ ಮಗನೇ. ಆದರೆ ಈ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10,000 ಜನರನ್ನು ಕುಕ್ಕುವ ರಣಹದ್ದು ಆಗಬಾರದೆಂದು ನನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣದ್ದಲ್ಲ. ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಅರಗಿಣಿ ನಾನು. ನೀವೇ ಕಾತ್ ನೋಡಿ, ಮುಂದೊಂದು ದಿನ ಈ ಹಕ್ಕಿ ಕುಕ್ಕುವುದೋ ಅಥವಾ ಹೆತ್ತವರ ಕೀರ್ತಿಗೆ ಘನತೆ ತರುವುದೋ ಎಂದು. ಆಯ್ತು ಮಗನೇ. ಅಂದಹಾಗೆ ಅಪ್ಪಾಜಿ, ನಾನು ಬೆಂಗಳೂರಿಗೆ ಹೊರಡ್ಬೇಕು. ಅಮ್ಮ, ಇಲ್ಲಿ ಬರಮ್ಮ. ನನಗೆ ಆಶೀರ್ವಾದ ಮಾಡು. ಈಗ ಬಂದ್ಯಾ? ಇದೊಂದು 4 ದಿನ ಇದ್ಬಿಟ್ಟು ಹೋಗ್ಬೋದಾಗಿತ್ತಲ್ವೇ?
ನೀನು ಚೆನ್ನಾಗಿದ್ದೀಯ? ಚೆನ್ನಾಗಿದ್ದೇನೆ. ಇಲ್ಲ, ಈಗ ತುಂಬಾ ಅರ್ಜೆಂಟ್ ಇದೆ, ಸಾಕಷ್ಟು ಕೆಲಸದ ಒತ್ತಡ ಇದೆ. ಮತ್ತೊಮ್ಮೆ ಸಮಯ ಸಿಕ್ಕಾಗ ಬರ್ತೀನಿ ರುದ್ರ. ರುದ್ರ, ಒಳಗಡೆ ಅವನ ಸೂಟ್ ಕೇಸ್ ಇದೆ, ಅದರಲ್ಲಿ 50,000 ರೂಪಾಯಿ ಇಟ್ಟು ಕಳಿಸಿ. ಆಯ್ತಪ್ಪ, ಆಯ್ತು. ಮಗ ಮಹಂತೇಶ, ನಿನ್ನ ಅಮ್ಮಳಿಗೆ ನಾನು ಚೆನ್ನಾಗಿದ್ದೀನಿ ಅಂತ ತಿಳಿಸು. ಸಮಯ ಸಿಕ್ಕಾಗ ಊರಿಗೆ ಬರ್ತಾ ಇರೋ, ಆಯ್ತಾ? ಅಮ್ಮನ ಬಿಟ್ಕೊಳಕ್ ಬರತ್ತಾ? ಈಗ ಯಜಮಾನ್ರೆ, ಬೆಂಗಳೂರಿನಾಗ ನನ್ನ ಮಗಳು ಶಾಲೆ ಕಲಿಯಕಂತ ಇದ್ದಾಳ್ರಿ. ಅವಳು ಈ ವರ್ಷ BA ಮುಗಿತಾಳ್ರಿ, ದೊಡ್ಡವಳಾಗ್ಯಾಳ್ರಿ. ಅವಳು ಏನಾದ್ರು ನಿಮ್ಗೆ ಸಿಕ್ಕಿದ್ರೆ ನಿನ್ನ ಅಪ್ಪ ಚೆನ್ನಾಗಿದ್ದಾನಂತ ಸ್ವಲ್ಪ ಹೇಳ್ಬಿಟ್ಟು ಯಜಮಾನ್ರೆ. ನಿನ್ನ ಮಗಳು ಬೆಂಗಳೂರಲ್ಲಿ ಕಾಲೇಜ್ ಹೋಗ್ತಿದ್ದ? ಹೌದು ಯಜಮಾನ್ರೆ. ಯಾವ ಕಾಲೇಜು ಅಂತ ಗೊತ್ತಾಗ್ಬೇಕಲ್ಲ. ನಿನಗೇನಾದ್ರೂ ವಿಳಾಸ ಗೊತ್ತಾ? ಹೌದಲ್ವೇ? ಸರಿ ಯಜಮಾನ್ರೆ, ವಿಳಾಸನ ಮನೆಯಲ್ಲೇ ಬಿಟ್ಟು ಬಂದೆ. ಇನ್ನೊಮ್ಮೆ ಬಂದಾಗ ನಾನು ಅಡ್ರೆಸ್ ಸರಿ ಕೊಡ್ತೀನಿ, ನೀವು ಹೇಳ್ಬಿಡ್ರಿ. ಸರಿ ಸರಿ ಸರಿ. ಹಾಗೆ ನಾನು ಮಹಾಂತೇಶ, ಬಿಟ್ಟು ಬರ್ತೀನಿ. ಇಲ್ಲಿ ಬಾ. ನೋಡು ಮಹಾಂತೇಶ, ನಿನಗೆ ಇನ್ನೊಂದು ಮಾತು ಹೇಳಿ ಕಳಿಸ್ತೇನೆ. ಇದು ನಮ್ಮೂರು, ಇಲ್ಲಿ ನಾನೇ ರಾಜ. ಎಲ್ಲವೂ ನಮ್ಮಿಚ್ಛೆಯಂತೆ ನಡೆಯುತ್ತದೆ. ಬೆಂಗಳೂರು ಹಾಗಲ್ಲ. ನಿನಗೆ ಸಾಮರ್ಥ್ಯ ಇದೆ ಅಂತ ಗೊತ್ತಾದ್ರೆ ನಿನ್ನನ್ನು ಅಟ್ಟಕ್ಕೇರಿಸಿ ಅವರ ಕೆಲಸವನ್ನು ಮಾಡಿಕೊಂಡು ನಿನ್ನನ್ನು ದೂಡಿ ಬಿಡ್ತಾರೆ. ತಿಳಿಯುತ್ತಲ್ಲ ಈ ಮಾತಿನ ಅರ್ಥ? ಅಪ್ಪಾಜಿ ನೋಡಿ, ತುಳಿಯುವರ ಎದುರಿಗೆ ಸಿಡಿದಿತ್ತು ಆಡಿಕೊಳ್ಳುವವರ ಮುಂದೆ ಸಾಧನೆ ಮಾಡಿ ತೋರಿಸಿ ಛಲ ನನಗುಂಟು. ನನ್ನ ಮೇಲೆ ನಂಬಿಕೆ ಇದೆ. ಖಂಡಿತವಾಗಿ ಆ ವಿಶ್ವಾಸ ನನಗಿದೆ. ಹೋಗಿ ಬಾಬಾ. ಇದೇನಿದು, ನಮ್ಮ ಕಾಲೇಜ್ ರಸ್ತೆ ಹಿಡಿದು ಹೊರಟಿದ್ದೀರಾ? ಅಂಬಿಕಾ, ನಿನ್ನನ್ನು ಒಂದು ದಿನ ನೋಡದೆ ಹೋದ್ರು ನನ್ನ ಮನಸ್ಸಿಗೆ ಏನೋ ಕಳೆದುಕೊಂಡಂತೆ ಭಾಸ. ಅಲ್ಲ ಅಂಬಿಕಾ, ನಿನ್ನ ಪ್ರೇಮದ ಸಂಕೋಲೆ ನನ್ನನ್ನು ಬಂಧಿಸಿಬಿಟ್ಟಿದೆ. ಅಂಬಿಕಾ, ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾಡಬೇಕಂತ ಹಂಬಲ ನನ್ನ ಮನಸ್ಸಲ್ಲಿ ತುಂಬಿಕೊಂಡಿದೆ. ಅಂಬಿಕಾ, ಅಷ್ಟೇ ಯಾಕೆ ಗಡಿಬೇಡಿ ಅರವಿಂದ. ಈ ಹೆಣ್ಣು ಹುಟ್ಟಿರುವುದೇ ನಿಮಗಾಗಿ ಅಲ್ಲವೇ? ನಿಮ್ಮ ಹೃದಯದ ಹಂದರದಲ್ಲಿ ಶಾಶ್ವತವಾಗಿರಲು ಪಣ ತೊಟ್ಟಿದೆ ಈ ನನ್ನ ಮನ. ಮುಂದೊಂದು ದಿನ ನೀವೇ ನನ್ನ ಪತಿಯಾಗುವಿರಿ ಎಂದು ನಾನು ಭಾವಿಸಿಕೊಂಡಿದ್ದೇನೆ ಅರವಿಂದ. ಹಾ, ಇದಕ್ಕೆ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ ನೋಡಿ. ಹೇಗಿದ್ದರೂ ನೀವು ನನ್ನ ತಾಯಿಯ ತಮ್ಮ, ಅಂದ್ರೆ ಸೋದರ ಮಾವ ಅಲ್ವೇ? ಅಂದಮೇಲೆ ನಾನೆಂದಿದ್ರು ನಿಮ್ಮ ಒಳ್ಳೆ ತಾನೆ. ಅಂಬಿಕಾ, ಆ ಬ್ರಹ್ಮನ ಬರಹದಲ್ಲಿ ನಾವಿಬ್ರು ಗಂಡ ಹೆಂಡತಿ ಎಂಬಂತ ಬರಹ ಗಟ್ಟಿಯಾಗಿರ್ಬೇಕು. ಅಂದಾಗ ಮಾತ್ರ ಎಲ್ಲವೂ ಸುಸೂತ್ರವಾಗಿ ನಡೀತದೆ. ಅಂಬಿಕಾ, ಹಾಗೆ ನಮ್ಮ ಹೆತ್ತವರಿಗೆ ನಾವು ಎಂದೂ ವಿರೋಧವಾಗಬಾರದು. ಅದರ ಬಗ್ಗೆ ಆಲೋಚನೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ನೋಡಿ. ನನ್ನ ಹೆತ್ತಪ್ಪ ನಾನು ಹುಟ್ಟಿದ ಆವಾಗಿನಿಂದ ನನ್ನ ಮನಸ್ಸಿಗೆ ಕಟುವಾಗಿ ನುಡಿಯುವಂತ ಯಾವುದೇ ನುಡಿಯನ್ನ ನುಡಿದಿಲ್ಲ ಅರವಿಂದ. ನನ್ನ ಹೆತ್ತಪ್ಪನನ್ನ ಕಳೆದುಕೊಂಡ ಅಂದಿನಿಂದ ಇಂದಿನವರೆಗೂ ನನ್ನನ್ನ ಮುದ್ದಾಗಿ ಬೆಳೆಸಿ ಇಷ್ಟು ವಿದ್ಯೆ ಕಲಿಸಿ ನನ್ನ ಮನಗೆದ್ದವರಿಗೆ ನನ್ನನ್ನ ಮದುವೆ ಮಾಡಿಕೊಡುವುದು ಅಂತ ನಿರ್ಧಾರ ಮಾಡಿದ್ದಾರೆ. ಹಾ, ನಾನು ನಾಳೆನೇ ನನ್ನ ತಂದೆಗೆ ಪತ್ರ ಬರೆದು ಈ ವಿಷಯವನ್ನೆಲ್ಲ ತಿಳಿಸ್ತೇನೆ. ಅಂದ ಹಾಗೆ ನಿನ್ನನ್ನ ಒಪ್ತಾರೆ ಅನ್ನುವ ಭರವಸೆಯೂ ನನಗಿದೆ ನೋಡು. ಒಂದ್ ವೇಳೆ ಒಪ್ಲಿಲ್ಲ ಅಂತಂದ್ರೆ? ಛೇ, ಕೆಟ್ಟದನ್ನ ನುಡಿಬಾರ್ದು ಅರವಿಂದ. ಒಳ್ಳೆಯದನ್ನೇ ಬಯಸ್ಬೇಕು. ಆಗ ಮಾತ್ರ ದೇವರು ನಾವೆಣಿಸಿದಂತೆ ಮಾಡ್ತಾನಂತೆ. ನನ್ನ ಬಯಕೆಯ ಮಾಗಿಲು ಇಷ್ಟರವರೆಗೆ ಮುಚ್ಚಿದ್ದು ಇಲ್ಲವೇ ಇಲ್ಲ. ಒಂದು ವೇಳೆ ನನ್ನ ತಂದೆ ನನ್ನ ಪ್ರೀತಿಯನ್ನ ಒಪ್ಪದೇ ಇದ್ರೆ ಎಷ್ಟೇ ಪ್ರಳಯವಾದ್ರೂ ಚಿಂತೆ ಇಲ್ಲ ನೋಡು. ನಿನ್ನ ಪ್ರೇಮದ ಅರಗಿಣಿಯಾಗಿ ನಿನ್ನ ಕೈ ಹಿಡಿತೇನೆ. ಇದಕ್ಕೆ ಆ ಶಿವನೇ ಸಾಕ್ಷಿ ಮಾಡಿ ಹೇಳ್ತಾನೆ. ಒಂದು ವೇಳೆ ನೀನೇ ನನ್ನನ್ನ ಮರೆತು ಇನ್ನೊಂದು ಹುಡುಗಿಯನ್ನ ಮದುವೆಯಾದ್ರೆ? ಇಲ್ಲ ಅಂಬಿಕಾ, ನಿನ್ನ ಈ ಮಾತನ್ನು ನನ್ನ ಕನಸಿನಲ್ಲೂ ಸಹ ಊಹಿಸಲಾರೆ. ಒಂದು ವೇಳೆ ನಿನ್ನನ್ನು ಮರೆತು ಒಂದು ದಿನ ನಿನ್ನನ್ನು ನೋಡದೆ ಹೋದ್ರು ನನಗೆ ಅಂದು ಉಪವಾಸ ಮಲಗುತ್ತೇನೆ. ಒಂದು ವೇಳೆ ಉಂಡರೂ ಅದು ವಿಷವಾಗುತ್ತದೆ. ಮರೆತು ಮಲಗಿದರೆ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತೆ ಭಾಸವಾಗುತ್ತದೆ. ನಿನ್ನನ್ನು ಮರೆತು ಬದುಕುವ ಮಾತಂತೂ ಇಲ್ಲವೇ ಇಲ್ಲ. ಒಂದು ವೇಳೆ ಬದುಕಿದರೆ ನಿನ್ನೊಂದಿಗೆ ಬದುಕುವೆ.
ಸತ್ರು ನಿನ್ನೊಂದಿಗೆ ಸಾಯ್ತೇನೆ. ಇದು ನನ್ನ ಮನಸ್ಸಿನ ನಿರ್ಧಾರ. ನಾನು ಅಷ್ಟೇ ಅರವಿಂದ. ಈ ನನ್ನ ಪಾಲಿನ ದೇವರೇ ನೀವೆಂದು ನಾನು ಭಾವಿಸಿಕೊಂಡಿದ್ದೇನೆ ಅರವಿಂದ. ಈಗ ನಾವು ಮಾನಸಿಕವಾಗಿ ಮದುವೆ ಆದಂತೆ ಆಯ್ತು. ಇನ್ನು ಆ ಮದುವೆ ಎಂಬ ಮೂಢನಂಬಿಕೆಗೆ ಕಟ್ಟು ಬೀಳುವುದೇಕೆ? ಹೆತ್ತವರ ಒಪ್ಪಿಗೆ ಪಡೆದರೆ ಅಷ್ಟೇ ಸಾಕು ಅಂತ ನನ್ನ ನಂಬಿಕೆ. ಬಾಳೆಂಬ ದೋಣಿಯಲ್ಲಿ ನಗು ನಗುತ್ತಾ ಸಾಗಿದರೆ ಅದೇ ನಮಗೆ ಸ್ವರ್ಗ ಅಲ್ವೇ? ಸ್ವರ್ಗ, ಸಿರಿ, ಸಂಪತ್ತು ಇವೆಲ್ಲ ನನಗೆ ತಣಕ್ಕೆ ಸಮಾನ. ನಿನ್ನ ಶ್ರೀಮಂತಿಕೆಯ ಶೀಲ, ಶ್ರೀಗಂಧದಷ್ಟು ಪರಿಮಳವಾದಂತಹ ನಿನ್ನ ಗುಣ ಇವಷ್ಟೇ ನನಗೆ ಸಾಕು. ಇವೆಲ್ಲದರ ಮುಂದೆ ಸ್ವರ್ಗ ನನಗೆ ಕೀಳಾಗಿ ಕಾಣುತ್ತದೆ. ಏನು ಅರವಿಂದ, ನನ್ನನ್ನ ಇಷ್ಟೊಂದು ವರ್ಣಿಸ್ತಾ ಇದ್ದೀರಾ? ಅಷ್ಟೊಂದು ರೂಪವಸಿ ನಾನು. ಗುಣಗಳನ್ನ ಅಷ್ಟು ಬೇಗ ಅರಿತಿದ್ದೀರೋ? ಹೌದು ಅರ್ಪಿತಾ. ನಿನ್ನ ಸೌಂದರ್ಯದ ಮುಂದೆ ಆ ರಂಬೆ, ಊರ್ವಶಿ, ಮೇನಕ್ಕೆ ಇವರೆಲ್ಲ ತಣಕ್ಕೆ ಸಮಾನ. ಬಂಗಾರದ ಬಟ್ಟಲು ಹಿಡಿದುಕೊಂಡು ಹುಡುಕಿದರೂ ನಿನ್ನಂತ ರೂಪವತಿ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ ಅಂಬಿಕಾ. ಒಂದು ವೇಳೆ ಚಿನ್ನ ಎಂದಾದರೂ ತನ್ನ ಬೆಳೆ ಕಳೆದುಕೊಳ್ಳಲು ಸಾಧ್ಯವೇ? ಚಿನ್ನ ವಾಸಿಸುವುದು ಗುಡಿಸಲಾದರೇನು, ಅರಮನೆಯಾದರೇನು ಚಿನ್ನದ ಬೆಲೆ ಅಷ್ಟೇ. ಅಂಬಿಕಾ, ನಿನ್ನನ್ನು ಚಿನ್ನದ ಗಿಣಿಯೆಂದು ನನ್ನ ಹೃದಯದಲ್ಲಿ ಭದ್ರವಾಗಿ ಮುಚ್ಚಿಟ್ಟುಕೊಂಡಿದ್ದೇನೆ. ಮತ್ತೆ ಯಾರಾದ್ರೂ ಕದ್ದೊಯ್ದಾರು ಜೋಪಾನ. ಹೊರಗಿನ ವಸ್ತುವಲ್ಲ ನೀನು. ನಿನ್ನ 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 ಪ್ರೀತಿ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ನಿನ್ನ ಅಂತರಂಗದ ಪ್ರೀತಿ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಬಹಿರಂಗವಾಗಿ ಅಷ್ಟೇ ನೀನು ಹೊರಗಿದ್ದೀಯ ಅಷ್ಟೇ. ಈಗ ನಮ್ಮ ಮನೆಗಳಲ್ಲಿ ನಮ್ಮ ವಿಷಯಗಳನ್ನ ತಿಳಿಸಿ ಬೇಗ ಮದುವೆ ಆಗುವುದು ಒಳ್ಳೆಯದು. ಒಂದು ವೇಳೆ ಅರವಿಂದ, ಒಂದು ವೇಳೆ ನನ್ನ ತಂದೆ ವರದಕ್ಷಿಣೆ ಎಷ್ಟು ಅಂತ ಏನ್ ಹೇಳೋದು? ಚಿನ್ನ ತೂಕದಷ್ಟು ಚಿನ್ನ ಅಂತ ಹೇಳು. ಛೇ, ಅಷ್ಟೊಂದು ಚಿನ್ನವನ್ನ ಅವ್ರು ಹೇಗೆ ತರ್ತಾರೆ ಪಾಪ? ನೀನು ನಮ್ಮ ಮನೆಗೆ ಬಂದ್ರೆ ಅದೇ ನನಗೆ ಚಿನ್ನ. ಅಂದ್ರೆ ಇದೇ ನನ್ನ ಚಿನ್ನ. ಇದೇ ರೀತಿ ಮಾತಾಡ್ತಾ ಇದ್ರೆ ನೀವು ಕವಿಗಳಾಗುವುದು ನಿಶ್ಚಯ. ಇನ್ನು ಸುಮ್ಮ ಹೊತ್ತು ಇಲ್ಲಿ ನಿಲ್ಲುವುದು ಬೇಡ, ಹೋಗೋಣ. ಅಲ್ಲ, ನಾನು ಕವಿಯಾಗುವುದೇನು, ಕವನವನ್ನ ಕಟ್ಟಿಯಾಗಿದೆ ಹಾಡುವಂತ ಸಿರಿಕಂಠ ಬೇಕು ಅಷ್ಟೇ. ಆ ಸಿರಿಕಂಠ ನೀನಾಗುವೆಯಾ? ಪ್ರೇಮ ಲೋಕದಿಂದ ಬಂದ ಪಾರಿವಾಳ ನಿನ್ನೆನ ನಿನ್ನೆನ ನಿನ್ನೆನ. ಜೀವಕ್ಕಿಂತ ನಿನ್ನ ಪ್ರೀತಿ ಹೆಚ್ಚು ನಂಗೆ ಬಲ್ಲೆನ ಬಲ್ಲೆನ ಬಲ್ಲೆನ. ಕನಸು ಕೈಗೂಡಲಿ ನಮ್ಮ ಎದೆಗೂಡಲಿ, ನಾಳೆ ನಮದಾಗಲಿ ಎಲ್ಲ ಹೆಜ್ಜೆಯಲ್ಲಿ. ಪ್ರೇಮ ಲೋಕದಿಂದ ಬಂದ ಪಾರಿವಾಳ ನಿನ್ನೆನ ನಿನ್ನೆನ ನಿನ್ನೆನ. ಜೀವಕ್ಕಿಂತ ನಿನ್ನ ಪ್ರೀತಿ ಹೆಚ್ಚು ನಂಗೆ ಬಲ್ಲೆನ ಬಲ್ಲೆನ ಬಲ್ಲೆನ. ಮಾವನ್ನ ಬುಲೆಟ್ ಗಾಡಿ ಕೇಳು ಪಟ್ಟು 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 ಕೇಳು ಪಟ್ಟು 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 ಪಟ್ಟು. ಏ ಕಾಲೇಜು ಹುಡುಗರು ಪಿಕ್ಕಿ ಪಿಕ್ಕಿ ನೋಡ್ತಾ ಮನದಾಗ ಆಗುತ್ತೈತಿ ದಟ್ಟೆ 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 ದಟ್ಟೆ. ಮನದಾಗ ಆಗುತ್ತೈತಿ ದಟ್ಟೆ 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 ದಟ್ಟೆ. ಏ ಮಾವ 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 ಬುಲೆಟ್ ಮಾವ. ಏ ಮಾವ 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 ಬುಲೆಟ್ ಮಾವ. ಸಾಕಾಗೋತ್ರಿ,
ಅಲ್ರಿ ಒಂದು ಹೆಣ್ಣು ನಾಯಿಗೆ 2 ಗಂಡು ನಾಯಿ ಗಂಟು ಬಿದ್ದಂಗ ಅವನು ಒಂದು ಕಡೆ ಹೋದ್ರ ನರಸಿಯ ಗಂಟು ಬಿತ್ತಾನ, ಇನ್ನೊಂದು ಕಡೆ ಹೋದ್ರ ನರಹರಿ ಗಂಟು ಬಿತ್ತಾನ. ಇವರಿಬ್ಬರದಾಗ ಯಾರು ಮದುವೆ ಬೇಕನ್ನು ಒಂದು ತಿಳಿವಲ್ದ್ರಿ. ನಾ ಹೋದ್ನಿಂದ್ರ ಸಾಕು, ಏ ಬಾಬಾ ಹುಡುಗಿ ನಾ ನಿನಗ ಪಾಠ ಕಲಿಸ್ತೀನಿ ಅಂತಾನ. ಈ ಕಡೆ ಹೋದ್ರಿ ಬಾಬಾ ನಿಂದ್ರ ನೀರು ಬಿಡ್ತೀನಿ ಅಂತಾನ. ಯಾರು ಮದುವೆ ಆಗ್ಲಿ ಹೆಂಗ ಮಾಡ್ಲಿ ಒಂದು ತಿಳಿಲಾರಂಗೈತ್ರಿ. ಅದೇನ ಅಂತಾರಲ್ರಿ, ಒಂದು ಬಸ್ಸಿಗೆ 2 ಡ್ರೈವರ್ ಇದ್ದಾಗ ಆ ನೈಟ್ ಹೊಡಿತಾರಲ್ರಿ ಗಾಡಿ, ಆ ಬಸ್ ಹೆಂಗೆ ಸಿಕ್ಕೊಂಡು ಒದ್ದಾಡ್ದಂಗೆ ಆಗತ್ರಿ. ಹಂಗಾಗಿ ಹೋಗುತ್ತೆ ನಮ್ಮ ಜೀವನ ಅಕ್ಕಾರ. ಏನಾರ ಯಾಕಾಗ್ಲಿ ಇವತ್ತ ನರ್ಸ್ಯಾರ ಬರ್ಲಿ ಇಲ್ಲ ನರಹರಿಯರ ಬರ್ಲಿ, ಇಬ್ಬರಾಗ ಒಬ್ರು ಮದುವೆ ಆಗೋದು ಫಿಕ್ಸ್ ಇವತ್ತ. ಮೈಸೂರು ಸಂಸ್ಥಾನ ಮಹಾರಾಜ ಇದ್ದಂಗ ಕೊತ್ತಂಬರಿ ಬೀಜ ಇಸ್ಪೀಟಿಯಲ್ಲ ರಾಜ. ನೀನ್ ಯಾವ ರಾಜ ಕಾಣಲೆ? ನಾನ್ ನೋಡು, ನೀನ್ ಹೇಳಿದ್ರೆ 4 ಮಾಡಿಯಿಂದ ಬಿದ್ದು ಸಾಯಿ ಅಂದ್ರು ಸಾಯ್ತೀವಿ. ಒಂದ ಮಾಡಿಗೆ ಕಲಸ ಹಾಕಿನಿ, 4 ಮಾಡಿಗೆ ಮುಗಿದೋಗ್ತತಿ. ನೋಡ್ಸುಂದ್ರಿ ಏನ ಆಮೇನು ಬಿಲ್ಡಿಂಗ್ ಮೇಲಿನ ಹಾರದೇನ ನೀನ್ ಹೇಳ್ದಿ ಅಂದ್ರ ನಿನ್ನ ಸಲುವಾಗಿ ನೋಡು ಓಡು ಬಸ್ಸಿಗೆ ಅಡ್ಡ ಬೀಳಂದ್ರ ಬೀಳ್ತೀನಿ. ಯಾರ್ದಾರ ಮನಿ ಮುಚ್ಚಾಕ ನೀನ್ ಹೇಳಿ ನೋಡು, ಕುದಿಯೋ ಎಣ್ಣೆ ಆಗ ಮುಳುಗ್ ಸಾಯಿ ಅಂದ್ರು ಸಾಯ್ತೀನಿ. ಕುದಿಯೋದು ಒಂದ ಬಟ್ ಇಟ್ಟು ನೋಡ ಹೆಂಗಾಗತ್ತ ಆಮೇಗ. ಹೇಳಿ ನೋಡು ಮತ್ತ. ಹೌದಾ? ಹೇಳ್ತೀನಿ ನೋಡ ಅವನ್ ಹೇಳೋದೇನ, ನಾನು ನಿನ್ನ ಸಲುವಾಗಿ ಏನ್ ಮಾಡ್ತೀನಿ ಗೊತ್ತೇನ? ಏನು ಮಾಡ್ತಿ? ಒಂದು ಕೈ ಕಡ್ಕೊಂಡ್ರು ಕಡ್ಕೋತೀನಿ, ಒಂದು ಕಾಲ್ ಕಡ್ಕೊಂಡ್ರು ಕಡ್ಕೋತೀನಿ. ಅದ್ ಯಾವ್ದು ಮಾಡ್ಬೇಡ, ರುಂಡಾಟ ಕಲ್ಸ್ಕೊಂಡ್ಬಿಡು. ಬತ್ತೆ ತಕೊಳ್ಳಿಕ್ಕೇನೋ ಆಕಿ ಹೂ ಅನ್ಲಿ, ಆಕಿ ಸಲುವಾಗಿ ಬತ್ತೆ ತಕೊಳ್ಳಿಕ್ಕೆ ಏ ಅಂಗವಿಕಲ್ ಬತ್ತೆ ಹೋಗ್ಲಿ, ಮತ್ತೆ ಆಕಿ ಸಿಗ್ತಾಳಲ್ಲ ಆಕಿ ಹೂ ಅನ್ಲಿ. ನನ್ನ ನಾನೇ ಇರೋದಿಲ್ಲ. ಒಂದ ಏಟಿಗೆ ಕಲಸ ನೀ ಆತಾತ್. ಏ ಸಾಕ್ ಮುಚ್ಚಿರೋ ಬಾಯಿನ. ಎಟ್ಟು ತೋರಿಸ್ತಿರೋ ನಾನು ಮುಂದೆ ನಿಮ್ದು ಪೌರುಷ ಅಂತೀನಿ. ಇವ ಬರ್ತಾನ ನಂದು ರುಂಡ ಕತ್ತಿಸ್ತೀನಿ, ಇವ ಬರ್ತಾನ ನಾ ಕಾಲು ಕಟ್ಟು ಮಾಡ್ಕೋತೀನಿ. ಮುಚ್ಚಿರೋ ನಿಮ್ಮ ಅಲ್ಲ ಇರೋದು ಒಂದ್ ಹೆಣ್ಣು, ಒಂದ್ ಹೆಣ್ಣಿಗೆ 2 ಗಂಟು ಬಿದ್ದಿರಲ್ಲ. ಜೀವನದಾಗ ಒಬ್ಬೇಕಿ ಒಂದ ಮದುವೆ ಹಾಕಳ, 2 ಮದುವೆ ಆಗಾಕ ಇಲ್ಲ. ನಿಮಗ ಅಷ್ಟು ತಾಕತ್ ಇತ್ತಂದ್ರ ತೋರಿಸ್ಕೊಡ್ರು ನಿಮ್ ತಾಕತ್ ಎಷ್ಟೈತೆ ಅಂತ ಹೇಳಿ, ಅವಾಗ ಗೊತ್ತಾಕೈತಿ ನಿಮ್ ನನ್ ಮದುವೆ ಆಗ ತಾಕತ್ ಯಾರಿಗೆ ಐತೆ. ಏನ ಲೇ ನರಸ್ಯ, ಅಲ್ಲ ಈಕಿ ಸಲುವಾಗಿ ನಾವು ಹೊಡೆದಾಡೋ ಸಿಂಗಳಿಕೆ ಅಲ್ಲ ಕಾಲ್ ತಗೊಂಡ ಇದಕ್ಕೆ ನಂದು ಒಪ್ಪಿಗೆ ಇಲ್ಲ ನೋಡ. ಮತ್ತೇನ್ ಮಾಡೋಣ ಅಂತಿ ನೋಡ, ಈಕಿನ ಇಂಚಾಗಿ ಕಡಿಯೋಣ. ಅರ್ಧ ಭಾಗ ನೀ ತಗೊಂಡು ಇಬ್ರು ಸೇರಿ ಜೈಲಾಗಾರ ಆಮಿರೋಣ. ಮುದ್ದೆ ತಿನ್ಕೊ. ಮತ್ತೆ ಹೆಂಗ ಮಾಡೋದಂತೆ? ಈಕಿನ ಪೆಟ್ರೋಲ್ ಹಾಕಿ ಸುಟ್ಟು ಬಿಡೋಣ. ಎಂತ ಒಳ್ಳೆ ಐಡಿಯಾವಾ ಇದು. ಬೆಸ್ಟ್ ಐಡಿಯಾ ಐತಿ ನೋಡ. ಬಿಟ್ರೆ ಬೂದಿ ಆಗ್ತಾಳೆ. ಹೌದು, ಅರ್ಧ ಭಾಗ ನಿನಗ ಅರ್ಧ ಭಾಗ ನನಗ ನೋಡ. ಇದಕ್ಕೆ ಹಾಕಿ ಒಪ್ಪಿಗೆ ಅದಾಳ ಕೇಳ ಮತ್ತ. ಒಪ್ಪಿಗೆ ಹೇಳಪ್ಪ ಸುರಸುಂದರಂಗ. ಸುಡೋದಕ್ಕೆ ನಿನ್ನ ಒಪ್ಪಿಗೆ ಐತೇನು? ನಂದೇನು ಒಪ್ಪಿಗೆ ಐತಿ? ಮುಚ್ಚ್ರೋ ನಿಮ್ಮವ್ರ ಪಾಂಡ್ರಾಪುರದ ಪಿಂಡ್ರಿಕೆಗಳ. ನನ್ನೇನ್ ಸುಡ್ತಿರೋ ನಿಮ್ಮವನ. ಇವ ಏನ ಕಡಿತಾನಂತ, ಈ ನನ್ ಮಗ ಏನ ಸುಡ್ತಾನಂತ. ಯಾಕಲ್ಲ ಸಣ್ಣ ಕಡಿಯಾಕತ್ತೈತಿ ನಿಮ್ಗ. ಸುಮ್ನೆ ಇದ್ದಂಗೆಲ್ಲ ಬಾಳ ಮಾತಾಡಕತ್ತಿರಲ್ಲ. ಅಲ್ಲ ಅದ್ ನೀನ್ ಕಡಿಯಾಕ ಸುಡಾಕ ನನ್ನೇನು ಕೋಳಿ ಮರಿ ಮಾಡ್ರಿ ಏನೋ ನಿಮ್ಮ ಇಲ್ಲೋಡಿಲೆ. ಇದ ಒಂದ್ ಸತ ಹಿಂಗ ಮಾತಾಡ್ರಿ, ಕಡಿಯಾಕ ಸುಡಾಕ ನಾನು ಇನ್ನಂತ ನನ್ನ ತಂಟೆಕ್ ಬಂದ್ರಿ ಬ್ಯಾರೇನೆ ಹಾಕೈತಿ. ಸರ್ಯ ನಿಮ್ ಜೋಡಿ ಏನ್ ಮಾತು ನೋಡು. ನೀವು ನನ್ನ ಕಡಿಬೇಕು ಸುಡಬೇಕಂದ್ರೆ ಇದನ್ನೆಲ್ಲ ಬಿಟ್ಟು ಬಿಡ್ರಿ. ಮೊದಲು ನನ್ಗ ಮದುವೆ ಆಗ್ಬೇಕಂದ್ರೆ ಯಾರ ಕಡೆ ತಾಕತ್ತೈತಿ, ಯಾರ ಕಡೆ ಪೌರುಷ ಐತಿ, ಯಾರು ತೋರಿಸ್ತಿರ್ ನೋಡು ಅವ್ರನ್ನ ನಾ ಮದುವೆ ಆಗೋದು. ನೋಡ, ಸಾಹಸದ ಕೆಲಸ ಮಾಡ್ಬೇಕ. ಇದ್ರ ಸಲುವಾಗಿ ಹೇಳ ಏನ್ ಮಾಡ್ಬೇಕ? ಏನ ಹುಲಿ ಹಿಡ್ಕೊಂಡ್ ಬರ್ಲಾ ಇಲ್ಲ ನರಿ ಹಿಡ್ಕೊಂಡ್ ಬರ್ಲಾ? ಅಲ್ಲಿ ಮೂಲ್ಯಾಗ ಒಂದ್ ಇಲಿ ಹಿಡ್ಕೊಂಬ ಸಾಕು. ಪೊಕ್ಕಿ ಕುಂಡಿ ಹಿಡ್ಕೊಂಬ. ಹಿಡ್ಕ ಬರ್ಲೆ, ಅವನ್ ಹಿಡ್ಕ ಬರ್ಲಿ ಕುನ್ನಿಯ. ಏನ ಕುನ್ನಿ? ನಾಯಿ ಕುನ್ನಿ. ಸಣ್ಣ ಹುಡುಗ ಸತಕ್ ಹಿಡ್ಕೊಂಡ್ ಬರ್ತೈತಿ ಓಡಿ. ನೀ ಹಿಡ್ಕೊಂಡ್ ಬರ್ಲಿ. ಸಮುದ್ರ ಹಿಡಿದು ಮುತ್ತನ್ನು ತೆಗೆದುಕೊಂಡು ಅದ್ರ ಮುಡುಗಕ್ ಒಂದೇ ಹೆಜ್ಜೆಗೆ ಕಲಾಸ್ ನೀನು. ಇಲ್ಲಪ್ಪ, ಮುಳುಗಿ ನೀನು. ಹೌದು, ಮುಚ್ಚಕೊಂಡ್ ಬರ್ಲಿ. ಬೇಡಪ್ಪ ತಂದೆ, ಇಂತ ದೊಡ್ಡ ಸಾಹಸಕ್ಕೆ ಕೈ ಹಚ್ಚಬೇಡ. ಮತ್ತೆ ನಿಮ್ಮ ಮನೆಯವ್ರು ಬಂದು ಉಳ್ಳಾಡ್ಸ್ಕೊಡ್ತಾರ ನಾನು ಅಂತೀನಿ. ಬೇಡ. ನೀವಿಬ್ರು ಈ ನಮ್ಮನೆ ಪೌರುಷದ ಮಾತಾಡಕತ್ತಿರಲ್ಲ. ನಿಮ್ ಜೋಡಿ ಮಾತಾಡ್ಕೊಂಡ್ ನಿಂದ್ರಾಕ ನನಗ ಟೈಮ್ ಇಲ್ಲ. ನಾನು ತೋಟಕ್ಕೆ ಹೋಗ್ಬೇಕು. ಸರಿ, ತೋಟಕ್ಕೆ ಹೋಗಿ ಯಾರು ಏನ್ ಮಾಡ್ತಾರ? ಈಗ ನಮ್ದು ಹೊಸ ತೋಟ ಆಗೈತಿ, ಅದಕ್ಕ ಮಡಿಯಲ್ಲಿ ನೀರ್ ಬಿಡ್ಬೇಕು. ನೀರು ಮಡಿ ನೀನ್ ಮಾಡು, ನೀರ್ ನಾನ್ ಬಿಡ್ತೀನಿ. ಏನ
ಮಡಿ ನೀನ್ ಮಾಡು, ನೀನ್ ಬೇಕಾದಷ್ಟು ನೀರ್ ಬಿಡ್ತೀನಿ. ನೀರ್ ಬಿಟ್ಟು ಬಿಟ್ಟ ಹಿಂಗಾಗಿ ಹಾ, ಹೌದು, ಹೌದು. ಇನ್ನು ನೀರ್ ಬಿಡಕ್ ಬರ್ತಾನಂತೀವ. ಹೌದು. ನೀವೇನ ಮಾಡ್ತಿ? ಅಲ್ಲಲ್ಲಿ ನೋಡ, ನೀ ತೋಟಕ್ಕೆ ಹೋಗಿ ಏನ ಅವನು ನೀರ್ ಬಿಡ್ತಾನಂತ. ಅವ ನೀರ್ ಬಿಡ್ತಾನ. ಹೌದಾ? ನಾನ್ ಬರ್ಲ ಮತ್ತ ತೋಟಕ್ಕೆ? ನಿಮ್ ಅಲ್ಲ, ಇವನು ಒಳ್ಳೆ ಹುಲ್ಲು ಹರಿತಾನ, ತಕೋ ಇವನು. ಓಯ್ ಅಂದ್ರ ನೀ ಮುದುಕದೀನ ಮತ್ತ ಸುಮ್ಕೊಂದ್ರ ಮತ್ ಬಿಟ್ಟ ಸಲ ಎಲ್ಲ ನೀನ ಒಪ್ಪಿಸ್ಕೊಂತಿ. ಸಾಕಪ್ಪ. ನಿಮ್ ಸರ್ವಾಂಗಕ್ಕೂ ನಮಸ್ಕಾರ. ನೀವು ನಮ್ ಹೊಲಕ್ ಬರೋದು ಬೇಡ, ನೀವು ನೀರ್ ಬಿಡೋದು ಬೇಡ. ಅಲ್ಲೇ ನಮ್ಮ ಅಪ್ಪೇನೋ ಮೊದ್ಲ ನಮ್ದು ಹೊಸ ತೋಟ. ನಮ್ಮಪ್ಪ ಯವ್ವ ಮಗಳ ಇವು ಯಾವ್ಕ್ರು ಕರ್ಕೊಂಬಂದೇವ ಹೊಲದಾಗ ಅಂತ ಕೇಳ್ತಾನ. ಅವಾಗ ನಾ ಏನು ಉತ್ತರ ಹೇಳಿ ಬೇಡ, ನಮ್ ತೋಟಕ್ಕೆ ನಾವ ನೀರ್ ಹಾಸ್ಕೋತೀವಿ, ನೀವ್ ಬಿಡೋದು ಬೇಡ ಬರೋದು ಬೇಡ. ನೋಡ, ನೀನೇನಾದ್ರ ನನಗ್ ಕೈ ಕೊಟ್ಟ ಆ ನೀರ್ ಬಿಡುವನ ಮದುವೆ ಆದಿ ಅಂದ್ರ ನಿಮ್ಮಿಬ್ಬರದು ನರ ಹರಿತೀನಿ ನೋಡ. ಅಯ್ಯ ನಂದೇನ್ ಹರಿತಿ ನರಾನ ಗಟ್ಟಿ ನರ ಹರಿಲಿಲ್ಲ ಅಂದ್ರ ನನ್ನ ಹೆಸರು ನರ ಹರಿನೇ ಅಲ್ಲ. ಹಂಗಾದ್ರ ನಮ್ ತೋಟಕ್ಕೆ ಯಾರು ಬರ್ತೀರಿ ನೀರ್ ಬಿಡಕ ಮೊದ್ಲ ಕೈ ಎತ್ತಿ? ನೋಡು, ನನಗೇನಾದ್ರೂ ಕೈ ಕೊಟ್ಟು ಅವನ ಮದುವೆ ಆದಿ ಅಂದ್ರ ನಿನಗ್ ಕೊಳಕ್ ನೀರ ಕುಡಿಸೋದ್ ನೋಡು. ಮತ್ತ ನಿನ್ನ ಕೊಳತ ನೀರ್ ಕುಡು ಮಟಗ ನಾ ಏನ್ ನಿದ್ದಿ ಮಾಡ್ತಿರ್ತೀನಿ ಅಂತ. ಹೌದು, ಮತ್ ನಲ್ಲಾಗ ಅದೇ ನೀರ್ ಬರೋದಲ್ಲ. ಇರುವಲ್ದಕ್ಕ ಈಗ ನನ್ನ ಹೊಲಕ್ಕ ಯಾರು ನಮ್ ತೋಟಕ್ಕೆ ಯಾರು ಬರ್ತೀರಿ? ಈಗ ಮೊದ್ಲ ಕೈ ಎತ್ತಿ. ಬರ್ತೀನಿ. ಎದಕ್ ಬರ್ತಿ? ಅದೇ ನೀರ್ ಬಿಡಕ್ಕ. ನಿಂಗ್ ಹುಲ್ಲು ಹರಿಯಕ್ ಬರ್ತೈತನ? ಹುಲ್ಲು ಹರಿಯಕ್ ಬರ್ತೈತೆ. ನೀ ಎದಕ್ ಬರ್ತಿ? ನಾನ್ ನೀರ್ ಬಿಡ್ತೀನಿ. ಒಟ್ಟು ಇವ ನೀರ್ ಬಿಡಕ ತಯಾರಾಗ್ಯ, ಮತ್ ಎದಕ್ಕ ತಯಾರಿಲ್ಲ ಇವ. ಅವ್ ನೋಡ್ರ ಕಲಿ ಎಲ್ಲಿಂದ ಎಲ್ಲಿಗೆ ಹೋಗಾನ. ಅಲ್ಲ ನೋಡ, ನಮಗ ನೀರ್ ಬಿಡಾಕ್ ಬರ್ತೈತಿ. ಅವನ ತೇಲ ತಾ ಬಿಡ್ತೀನಿ ಅಂತ ಹೇಳ್ತಿದ್ದಾನ. ಅದಕ್ಕ ಏನು ಸುಮ್ಮನಿದ್ದೀನಿ ನಾನು. ಏನ ಅವನ ಸಾಕು. ನಿಮ್ ಸರ್ವಾಂಗಕ್ಕೂ ದೊಡ್ಡ ನಮಸ್ಕಾರ. ನೀವು ನಮ್ಮ ಹೊಲಕ್ಕೆ ಬರೋದು ಬೇಡ, ನೀರ್ ಬಿಡೋದು ಬೇಡ. ನಿಮಗ ಅಷ್ಟು ಪ್ರೀತಿ ಐತೆ ಅಂದ್ರ ಇನ್ನು ಮುಂದೆ ನಿಮ್ಮಿಬ್ಬರನ್ನ ನಾ ಪ್ರೀತಿ ಮಾಡಿಲ್ಲ, ಅದ ಒಂದು ದೊಡ್ಡ ತಪ್ಪ ಆಗ್ಬಿಟ್ಟೈತೆ ನನಗೆ. ಅದಕ್ಕೆ ಏನು ಹೇಳಾಕತ್ತೀನಿ ಅಂದ್ರೆ ಕೇಳ್ರಿ. ನೀವು ನಮ್ಮ ಹೊಲಕ್ಕೆ ಬರ್ಬೇಕಂದ್ರೆ ಯಾರು ನನ್ನ ಮನಸ್ಸಿನಿಂದ ಗೆದ್ದು ನನ್ನ ಮನಸ್ಸು ಗೆಲ್ತಿರ್ ನೋಡು, ಯಾರು ಕಟ್ಟು ನೀರು ಬೀಳುವಂಗೆ ಕೆಲಸ ಮಾಡ್ತಿರ್ ನೋಡು ನಮ್ಮ ಹೊಲದಾಗ, ಅವ್ರನ್ನ ನಾ ಮದುವೆ ಆಗೋದು ಫಿಕ್ಸ್. ಇದಕ್ಕೆ ನೀವೇನಂತೀರಿ? ಇಬ್ರು ಬರ್ತಿ ಬಾ, ಬರೋಬ್ಬರಿ ಹುಲ್ಲು ಕೆತ್ತಕ್ ಹಚ್ತೇನಿ, ಗೊತ್ತಾಗತ್ತೆ ನೋಡಿ ನಮ್ಮ ಕೆಲಸವನ್ನ. ಹಾಗಾದ್ರೆ ನೋಡ್ತೀನಿ, ಹಾಗಾದ್ರೆ ಶುರು ಮಾಡ್ರಿಪ್ಪ. ಬಾರಿ ಬಾರಿ ನನ್ನ ಪೂಜಾರಿ, ನಾನೇ ನಿನ್ನ ಪೂಜಾರಿ. ಒಕ್ಕಟ್ಟು ಮಧುಬಾಲ, ಒಕ್ಕಟ್ಟು ನಿನಗಲ್ಲ, ಒಕ್ಕಟ್ಟು ಮಧುಬಾಲ, ಒಕ್ಕಟ್ಟು ನಿನಗಲ್ಲ. ಮುಂದೆ ನೀನು ಹೋದಾಗ ಹಿಂದೆ ನಾನು ಬರ್ತೀನಿ. ಬಾರಿ ನನ್ನ ಪೂಜಾರಿ, ನಾನೇ ನಿನ್ನ ಪೂಜಾರಿ. ಸಿಕ್ಕು ಏನು ಇಲ್ಲ, ಒಬ್ಬನಾಗಿ ಕೇಳ್ದಾಳಲ್ಲ, ಮೇಲೆ ಮೇಲೆ ಬಿಡ್ದಾಳಲ್ಲ, ಮೇಲೆ ಬಿದ್ರೆ ಹೇಳೋದಿಲ್ಲ. ಆಕಾಶ ಮ್ಯಾಲಾದ್ರೂ ಬೀಳಲಿ, ಈ ಭೂಮಿ ಎರಡು ಹೋಳಾಗಲಿ. ಆಕಾಶ ಮ್ಯಾಲಾದ್ರೂ ಬೀಳಲಿ, ಈ ಭೂಮಿ ಎರಡು ಹೋಳಾಗಲಿ. ಬಾರಿ ನನ್ನ ಪೂಜಾರಿ, ನಾನೇ ನಿನ್ನ ಪೂಜಾರಿ. ಕನ್ಯಾಮಣಿ ಚಿಂತಾಮಣಿ, ನೀನಿಲಂಗೆ ಪ್ರೀತಿ ಗಣಿ. ಆಕಾಶ ಮ್ಯಾಲಾದ್ರೂ ಬೀಳಲಿ,
ಈ ಭೂಮಿ ಎರಡು ಓಡಾಗಲಿ ಆಕಾಶ ಬಾಗಿದೆ ದಾಮಿನಿ ನಿನ್ನಂದ ನೋಡಲೆಂದು ಕಾಮಿನಿ ಸರಿಯಾದ ಸಮಯಕ್ಕೆ ಬರ್ತೇನೆ ಅಂದಿದ್ದ ಅರವಿಂದ ಎಲ್ಲಿ ಇನ್ನೂ ಏಕೆ ಬರ್ಲಿಲ್ಲ? ನಾನೇ 10 ನಿಮಿಷ ತಡವಾಗಿ ಬಂದಿದ್ದೇನೆ. ಒಂದು ವೇಳೆ ನನಗಿಂತ ಮುಂಚೆನೆ ಬಂದು ನನಗಾಗಿ ಕಾದು ಹೊರಟು ಹೋದ್ನ ಹೇಗೆ? ಛೇ, ಹಾಗಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನಗಾಗಿ 10 ವರ್ಷ ಆದ್ರೂ ಕಾಯ್ತಾನೆ ಅನ್ನುವ ನಂಬಿಕೆ ನನಗಿದೆ. ಏನಂಬಿಕ ಅವಸರ ಪಟ್ಟು ಆತುರದಿಂದ ಹೊರಟಿರಿವೆಲ್ಲ? ರೆಕ್ಕೆ ಬಲಿತ ಹಕ್ಕಿ ಅಂತ ಹಾರಾಡುತ್ತಾ ಅವಸರ ಪಟ್ಟು ಆತುರದಿಂದ ಹೊರಟಿರಿವೆಲ್ಲ? ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರ್ದನ್ನ ಕಂಡು ದಿಕ್ಕು ತಪ್ಪಿ ಹೊರಟಿರುವೆಯಾ? ಇಲ್ಲ, ಅಮೃತದ ಸವಿಜೆಯನ್ನು ಸವಿಯಲು ಸರಿಯಾದ ಸಮಯಕ್ಕೆ ಬರಲಾರದ ದುಂಬಿಯ ದಾರಿ ಕಾಯ್ದು ಕಂಗಾಲಾಗಿರುವೆಯಾ? ನೋಡು, ಇದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬರುವ ಈ ಹಕ್ಕಿಯನ್ನ ಧಿಕ್ಕರಿಸಬೇಡ. ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನ ಕಂಡು ನಿನ್ನ ಮನದಲ್ಲಿ ಏನಾದರೂ ಭಯ ಹುಟ್ಟಿದೆ? ಭಯ ಪಡಲಿಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಹೆತ್ತವರ ಆಶ್ರಯದಲ್ಲಿ ಅನ್ನ ಉಂಡು ಬದುಕಿದ ಒಲವುಳ್ಳ ಹಕ್ಕಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ಕಂಡು ಕುಕ್ಕಲು ಬರುವ ನಿನ್ನಂತಹ ರಣ ಹದ್ದುಗಳಿಗೆ ಕೈಯನ್ನ ಮುರಿಯುವ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಹಾಂತೇಶ್, ನಿಮ್ಮನ್ನ 3 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಮಾತು ಮಾತಿಗೂ ನನ್ನನ್ನ ಮೋಹದ ಬಲೆಯಲ್ಲಿ ಬೀಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ? ಹೆಜ್ಜೆ ಹೆಜ್ಜೆಗೂ ನನ್ನನ್ನ ನಿಮ್ಮ ಅಡಿಯಾಳನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೀರಾ? ಯಾಕೆ ಯಾಕೆ ನಿಮಗೆ ಈ ದುಷ್ಟ ಆಲೋಚನೆ? ನಾನು ನಿಮ್ಮಂತರ ಬಯಕೆಯನ್ನ ಈಡೇರಿಸುವ ಹೆಣ್ಣಲ್ಲ. ನಾನು ನಿಮ್ಮ ಕಣ್ಣಿನಲ್ಲಿ ಹೆಣ್ಣೆಂದರೆ ಏನಂತ ಭಾವಿಸಿದ್ದೀರಾ? ಮಾರುಕಟ್ಟೆಯಲ್ಲಿ ದೊರೆಯುವ ಹಣ್ಣೆಂದು ಭಾವಿಸಿದ್ದೀರೆ? ಇಲ್ಲ, ಕಾಲಿನಿಂದ ತುಳಿಯುವ ಮಣ್ಣಿನ ಧೂಳೆಂದು ಭಾವಿಸಿದ್ದೀರಾ? ಅಂಬಿಕಾ, ನಿನ್ನಂತಹ ಯೌವನದ ಹೆಣ್ಣಂದ್ರೆ ನನ್ನ ಕಣ್ಣಲ್ಲಿ ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ. 3 ವರ್ಷಗಳ ಹಿಂದೆ ಈ ಬೆಣ್ಣೆಯಂತ ಹೆಣ್ಣು ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತು. ಅಂದೇ ಆ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿತ್ತು. ಆದರೆ ನಿನ್ನ ಪ್ರಿಯಕರ ನಿನ್ನ ಮನದಲ್ಲಿ ಪ್ರೀತಿ ಎಂಬ ಬೀಜವನ್ನ ಬಿತ್ತಿ ಹಾಲಿಗೆ ಹೆಪ್ಪು ಬಿಟ್ಟ. ಮೊಸರಾದ ಮೇಲೆ ಮತ್ತೆ ಹುಟ್ಟಿಕೊಂಡಿತ್ತು ನಿನ್ನ ಹಂಬಲ ನನ್ನ ಮನದಲ್ಲಿ. ದಿನ ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯ್ತು. ಈಗ ನೀನು ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಕಣ್ಣ ಮುಂದೆ ನಿಂತಿರುವೆ. ಈ ಹೊತ್ತು ಕಳೆದುಕೊಂಡ್ರೆ ಮತ್ತೆ ತುಪ್ಪವಾಗಿ ನೀನು ದೇವರಿಗೆ ಮೀಸಲಾಗಿ ಬಿಡುವೆ. ಅದಕ್ಕಾಗಿ ಬೆಣ್ಣೆಯಂತ ನಿನ್ನ ಸೌಂದರ್ಯದ ಅಂದ ಚಂದವನ್ನ ರಸಿಕನಾಗಿ ತಿನ್ನಬೇಕೆಂಬ ಹಂಬಲದಿಂದ ಬಂದಿದ್ದೇನೆ. ನಿನ್ನ ಮನಸ್ಸಿನಿಂದ ಒಪ್ಪಿದ್ರೆ ಸರಿ, ಇಲ್ಲದೆ ಹೋದ್ರೆ ಪಾತ್ರೆಯಲ್ಲಿರುವ ಬೆಣ್ಣೆಯನ್ನು ಕದ್ದು ತಿನ್ನಲು ಎಸುವವನಲ್ಲ ಈ ಕಟುಕ. ಕಟುಕನ ಮಾತಿಗೆ ಭಯಪಡುವ ಹೆಣ್ಣೆಂದು ನಾನು ಭಾವಿಸಿದ್ದೀರೆ? ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದರೆ ಬೆಣ್ಣೆ ಮುಚ್ಚಿದ ಪಾತ್ರ ಭದ್ರವಾಗಿದೆ. ಬಾಯಿಗೆ ಬಾರದ ಬೆಣ್ಣೆಯನ್ನ ಬಯಸಿದ್ದೇ ಆದರೆ ಬಾಯಿಗೆ ಬರುವುದು ಬೆಣ್ಣೆಯಲ್ಲ, ಮೈ ತುಂಬಾ ಬರೆಗಳು. ಮುಚ್ಚು ಬಾಯಿ ಹೊಚ್ಚು ಹೆಣ್ಣೆ. ನನ್ನ ನಿಶ್ಚಯನ ತುಚ್ಛೀಕರಿಸಿದ ಕಂಡತೆ ಆದರೆ ನಿನ್ನ ಯೌವನದಲ್ಲಿರುವ ಅಂದ ಚಂದವನ್ನ ನಾನು ಮಂಗನಾಗಿ ಕೆಡಿಸಬೇಕಾಗುತ್ತದೆ. ಈ ಮಂಗ ನಿನ್ನ ನಂದವನಕ್ಕೆ ಬರುವ ಮುನ್ನ ನನ್ನನ್ನು ಸ್ವಾಗತ ಮಾಡಿಕೊಂಡ್ರೆ ಸರಿ. ಮುಚ್ಚ ಬಾಯಿ. ಇಲ್ಲದೆ ಹೋದ್ರೆ
ನನ್ನ ಆಸೆಯನ್ನ ಈಡೇರಿಸಿಕೊಳ್ಳುವ ಛಲ ನನಗೆ ಚೆನ್ನಾಗಿ ಗೊತ್ತು. ಚೋ ಬಾಯಿ ಮೂರ್ಖ. ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಛ ಕಾರ್ಯಕ್ಕೆ ಕರೆದದ್ದೇ ಆದರೆ ನಿನ್ನ ಮುಂಡದಿಂದ ರುಂಡವನ್ನ ಕೊಂಡೊಯ್ಯಬೇಕಾಗತ್ತೆ. ಮದ ತುಂಬಿದ ಮಂಗನಂತೆ ವರ್ತಿಸಿದ್ದೇ ಆದರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತವನ್ನ ಕುಡಿಯಬೇಕಾಗುತ್ತದೆ. ಕುದಿಯುವ ನನ್ನ ಕೋಪವನ್ನ ಕೆಂಡದಂತೆ ಮಾಡಿ ಕೆಡುಕನ್ನ ತಂದುಕೊಳ್ಳಬೇಡ. ಬಯಸದೆ ಇರುವ ಹೆಣ್ಣನ್ನ ಬಯಸುವುದೆಂದರೆ ಹುತ್ತದೊಳಗಿನ ಹಾವನ್ನ ಕೆಣಕಿದಂತೆಯೇ ಸರಿ. ಕುಂಭತನದ ಹುಚ್ಚಿನಲ್ಲಿರುವ ನೀನು ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಮಾಂತೇಶ, ಸ್ವಲ್ಪ ಎಚ್ಚರದಿಂದ ಇರು. ಅಂಬಿಕಾ, ನಿನ್ನ ಎಚ್ಚರ, ಉಪದೇಶ, ತತ್ವದ ಮಾತುಗಳು ನನ್ನ ಚಪ್ಪಲಿ ಸಮಾನ. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ, ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಎಂದಿಗೂ ಬಿಟ್ಟವನಲ್ಲ ಈ ಮಹಾಂತೇಶ. ಅದಕ್ಕಾಗಿ ನನ್ನ ಘಟ ಉಳಿದರೂ ಚಿಂತೆ ಇಲ್ಲ, ನನ್ನ ಘನತೆಯನ್ನು ಕಳೆದುಕೊಳ್ಳುವ ಹೇಡಿಯು ನಾನು. ನೋಡು, ನಿನ್ನಿಚ್ಛೆಯಂತೆ ನನಗೆ ಸಹಕರಿಸಿದ್ರೆ ಸರಿ. ಹುತ್ತಿನಲ್ಲಿರೋ ಹಾವನ್ನ ಕೆಣಕಿದ್ರೆ ಅಪಾಯಕ್ಕೆ ಮೂಲಕ ನಿನ್ನ ಮಾತಿನಿಂದ ತಿಳ್ಕೊಂಡೆ ನಿಜ. ಆದ್ರೆ ಅದೇ ಹಾವಿನ ಹಲ್ಲನ್ನ ಕಿತ್ತು ನನ್ನ ಪುಂಗಿಯನಾದಕ್ಕೆ ಅಂದಾಗ 10 ಹಾವುಗಳ ವಿಷವನ್ನು ಕುಡಿದು ದಕ್ಷಿಸಿಕೊಳ್ಳುವ ಈ ತಾಕತ್ತು ಈ ಮಹಾಂತೇಶನಿಗುಂಟು. ಅಂದಾಗ ನಿನ್ನಂತಹ ಒಂದು ಚಿಕ್ಕ ಜಾತಿಯ ಹೆಣ್ಣು ನನ್ನ ಕಣ್ಣಿನಲ್ಲಿ ಹುಳುವಾಗಿ ಕಾಣುವುದು. ಕಂಡಂತೆ ಬೊಗಳಿ ನನ್ನ ಕೋಪವನ್ನ ಕೆಂಡದಂತೆ ಮಾಡದಿರು. ಏನು, ಹೆಣ್ಣನ್ನ ಒಂದು ಸಣ್ಣ ಹುಳು ಎಂದು ಭಾವಿಸಿದ್ದೀಯ? ಭಾರತದ ಇತಿಹಾಸದ ಪುಟಗಳನ್ನ ಒಂದೇ ಒಂದು ಬಾರಿ ತಿರುವಿ ನೋಡು ಮಾಂತೇಶ. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಬೇಕೆಂದು ಬಯಸಿದ ವಿಶ್ವಾಮಿತ್ರ ಏನಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ತ್ರೇತಾಯುಗದಲ್ಲಿ ಮಹಾನ್ ಶಿವಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇನ್ನು ತ್ರೇತಾಯುಗದಲ್ಲಿ ಬಲಿಷ್ಠನೆನಿಸಿಕೊಂಡ ದುರ್ಯೋಧನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇನ್ನು ಈ ಕಲಿಯುಗದಲ್ಲಿ ಅದೆಷ್ಟೋ ಜನ ಹೆಣ್ಣಿಗಾಗಿ ಹಣ, ಐಶ್ವರ್ಯ, ಅಂತಸ್ತು ಎಲ್ಲವನ್ನ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇದೆಲ್ಲ ನಿನ್ನಂತಹ ಒಂದು ನರಕುನ್ನಿಗೆ ಅದು ಹೇಗೆ ತಿಳಿಯಬೇಕು? ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳು ತಿಳಿದಿಲ್ಲ ಅಂದ ಮೇಲೆ ನಿನ್ನಂತಹ ಮೂರ್ಖನಿಗೆ ಅದು ಹೇಗೆ ತಿಳಿದಿತು? ಮಾಂತೇಶ, ನಾನು ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಟು ಹೋಗು. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಹೊರಟು ಹೋಗುದು ಬಂದಿದ್ರೆ ಹರೆಯದ ಹೆಣ್ಣನ್ನ ಹಾದಿಯ ಮೇಲೆ ನಿಲ್ಲಿಸಿ ಮಾತಾಡ್ತಿರ್ಲಿಲ್ಲ. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ. ನೋಡು, ಹೆಣ್ಣಿನ ಇತಿಹಾಸ ಹೇಳುವ ನಿನ್ನ ದುರಂತ ಪುಸ್ತಕದಲ್ಲಿ ಪುರುಷರ ಪೌರುಷವನ್ನು ಮರೆತು ಪುಟಗಳನ್ನು ತಿರುವಿರುವೆ. ಪುರುಷ ತನ್ನ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧ. ಮನೆ, ಮಾರು, ಆಸ್ತಿ, ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ. ಕಣ್ಣಿಟ್ಟ ಹೆಣ್ಣನ್ನ ಕಟ್ಟಿಕೊಳ್ಳದೆ ಇದ್ರೂ ಪರವಾಗಿಲ್ಲ, ಬಿಟ್ಟುಕೊಳ್ಳಬೇಕೆಂಬ ಕೆಟ್ಟ ಆಡ್ತವನು ನಾನು. ನೋಡು, ನಿನ್ನನ್ನ ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಬೇಡ ಬೇಡ ಅರವಿಂದ, ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಹೌದಾದ್ರೆ ನನ್ನ ಮೇಲೆ ಆಣೆ, ಸುಜ್ಞಾನವನ್ನ ಸುಡುವ ಅಗ್ನಿಯೊಂದಿಗೆ ಸರಸ ಮಾಡುವುದು ಸರಿಯಲ್ಲ. ಇದೇ ಅಜ್ಞಾನದಿಂದ ಮುಂದುವರೆದಿದ್ದೆ ಹೌದಾದರೆ ನನ್ನ ಕೈಯಲ್ಲಿ ಅಂತ್ಯ ಕಾಣಬೇಕಾಗುತ್ತದೆ. ಎಷ್ಟಕ್ಕೆ ನನ್ನ ಅಂತ್ಯ? ನನ್ನ ಅಂತ್ಯ ಕಾಣುವ ಮೊದಲು ನನ್ನ ನಾಟಕದ ದಾಂಧಿ ಪ್ರಾರಂಭವಾಗಬೇಕು. ನನ್ನ ನಾಟಕದ ಪ್ರಥಮ ದೃಶ್ಯವೇ ಶೀಲಹರಣ. ಮುಂದೆ ಬರುವ ದುರಂತಗಳನ್ನು ಎದುರಿಸುವ ಶಕ್ತಿ ಈ ಮಹಾಂತೇಶನಿಗುಂಟು. ನನ್ನ ನಾಟಕದಲ್ಲಿ ನೀನು ನಾಯಕಿಯಾದ್ರೂ ಸರಿ, ಖಳನಾಯಕಿಯಾದ್ರೂ ಸರಿ, ನೀನ್ ನನ್ನವಳಾಗಲೇಬೇಕು. ಬರೀ ಬಾಯಿಯ ಮಾತಿನ ಪೆಟ್ಟಿಗೆ ಬಗ್ಗುವವನಲ್ಲ ನೀನು.
ಕತ್ತೆಗೆ ಲತ್ತೆ ಏಟು ತಿಂದಾಗಲೇ ಬುದ್ಧಿ ಬರುವುದಂತೆ. ಮಾಂತೇಶ, ನಾನು ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಟು ಹೋಗು ಸುಮ್ಮನೆ. ಮಾತು ಹೇಳಿ ಕೇಳುವ ಸರಸವಾಡುವ ಸಮಯವಿದು. ಅಂತೂ ಮಾತಿಗೆ ಮರ್ಯಾದೆ ನೀಡುವ ಗಂಡಲ್ಲ ನೀನು. ಇಲ್ಲಿಂದ ಹೊರಟು ಹೋಗು ಸುಮ್ಮನೆ. ಇಲ್ಲದಿದ್ದರೆ ಇನ್ನೊಮ್ಮೆ ಅದೇ ಅವಮಾನಕ್ಕೆ ಗುರಿಯಾಗಬೇಕಾಗತ್ತೆ. ಮಾತು ಹೇಳಿ ಕೇಳುವ ಸಮಯವಿದಲ್ಲ. ನಿನ್ನೊತ್ತಿಗೆ ಸಣ್ಣ ಅಂಬಿಕಾ, ರೊಚ್ಚಿಗೆ ಉರಿಯುತ್ತಿರುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆಯನ್ನು ಮುಟ್ಟಿ ಮತ್ತಷ್ಟು ರೊಚ್ಚಿಗೆ ಬಿಸಿದೆ. ಈಗ ನಾನು ಹೆಡೆ ತುಳಿದ ಘಟ ಸ್ವಲ್ಪ ಕ್ರೋಧಕ್ಕೆಲ್ಲ ಈ ಘಟ ಸ್ವಲ್ಪ ಯಾವಾಗ ಕಚ್ಚುವುದೋ ಗೊತ್ತಿಲ್ಲ. ನಿನ್ನನ್ನ ನಿಂತ ನೆಲದ ಮೇಲೆ ಗುಂಡಿಟ್ಟುಕೊಳ್ಬಹುದಾಗಿತ್ತು. 10 ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಹಾಪೇಶನ ಮನಸ್ಸುಂಟು. ಆದರೆ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಬಿಟ್ಟಿದೆ. ನಿನ್ನೊಡನೆ ಸರಸ ಮಾಡಬೇಕೆಂಬ ಒಂದೇ ಒಂದು ಕಾರಣಕ್ಕಾಗಿ ನೀನು ದಕ್ಕಿ ಹೋದೆ. ಇದೇ ರೀತಿ ನೀನು ನನ್ನನ್ನು ಧಿಕ್ಕರಿಸಿದ್ದೆ ಆದರೆ ನಿನ್ನ ಬಾಳಿಗೆ ಬೆಂಕಿ ಬೀಳುವುದು ಖಂಡಿತ. ನೀನು ಎಷ್ಟೇ ನನ್ನನ್ನು ತಿರಸ್ಕರಿಸು, ನಾನು ಮಾತ್ರ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂಬಿಕಾ. ನೀನಿಲ್ಲದೆ ನಾನಿಲ್ಲ. ಓನಲ್ಲೇ ಬಾ, ನೀನಿಲ್ಲಿಗೆ ಓನಲ್ಲೇ. ಮಗಳ ಮದುವೆ ವಿಚಾರ ಏನ್ ಮಾಡ ಅಪ್ಪರ ನನ್ನ ಮಗಳ ಮದುವೆನ ಇದೇ ತಿಂಗಳು 10ನೇ ತಾರೀಕು ಇಟ್ಕೊಬೇಕಂತ ವಿಚಾರ ಮಾಡೇನ್. ಅದು ನಮ್ಮೂರಲ್ಲಿರೋ ರಾಮಲಿಂಗೇಶ್ವರ ಗುಡಿಯ ಮಾಡ್ಬೇಕಂತ ವಿಚಾರ ಮಾಡೇನ್ ಯಜಮಾನ್ರೆ. ಅಲ್ವಾ ರುದ್ರ, ನಿನ್ ಮಗಳು ಅಂಬಿಕಗೆ ಯಾವ ಊರಿನವ ಹುಡುಗ ಅಂತ ಗೊತ್ತಾಗ್ಲಿಲ್ಲ. ಊರೇ ಬೇರೆ ಯಾರು ಅಲ್ಲಾರವರ, ನನ್ನ ತಂಗಿ ಮಗ ಅರವಿಂದ ಅಂತ. ಅವನು ಈ ವರ್ಷ BA ಮುಗಿತದ್ರಿ. ನನ್ನ ತಂಗಿ ಮಗಳು ಅವ್ರ ಮನೆಗೆ ದೊಡ್ಡವಳಾಗಿರೋದ್ರಿ. ಅದಕ್ಕೆ ನಾನು ನನ್ನ ಮಗಳನ್ನ ಅವ್ರ ಮನೆಗೆ ಕೊಡ್ಬೇಕು ವಿಚಾರ ಮಾಡೇನ್ರಿ. ನನ್ನ ತಂಗಿಗೂ ತವ್ರ ಮನೆ ಹೆಣ್ಣು ತಗೊಳ್ಬೇಕಂತ ಭಾಳ ಆಸೆ ಐತಲ್ರಿ. ಅದಕ್ಕೆ ನಾನು ನನ್ನ ಮಗಳನ್ನ ಅವನಿಗೆ ಕೊಡ್ಬೇಕಂತ ವಿಚಾರ ಮಾಡೇನ್ರಿ. ಒಳ್ಳೆಯದನ್ನೇ ಮಾಡ್ತಾ ಇದೀಯ ರುದ್ರ. ಕರುಳಿನ ಸಂಬಂಧ ಒಂದಕ್ಕೊಂದು ಕೊಂಡಿಯಾದ್ರೆ ತನ್ನವರು ನನ್ನವರು ಎನ್ನುವಂತ ಅನುಕಂಪ ಹೆಚ್ಚಾಗಿರುತ್ತದೆ. ಒಂದು ವೇಳೆ ಹುಡುಗಿ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಸಹ ಸಂತೈಸಿಕೊಳ್ಳುವಂತ ಮನೋಭಾವನೆ ಇರುತ್ತದೆ.
ಅದರಲ್ಲೂ ತಂಗಿಯ ಮಗ ಅಂದ ಮೇಲೆ ಮನೆಯವರಿದ್ದಂತೆ. ಅದಿರ್ಲಿ, ವರೋಪಚಾರ ಅಂತ ಏನ್ ಮಾಡ್ತಾ ಇದೀಯಾ? ಇಲ್ಲ ಯಜಮಾನ್ರೆ, ವರೋಪಚಾರ ಏನು ಬೇಡ ಅಂತ ನನ್ನ ತಂಗಿ ಹೇಳ್ಯಾಳ್ರಿ. ತವ್ರ ಮನೆ ಹೆಣ್ಣೊಂದು ಕೊಟ್ಟು ಸಾಕು ಅಂತ ತುಂಬಾ ಖುಷಿ ಪಟ್ಟಾಳ್ರಿ. ಅದನ್ನೇ ಒಂದು ಬಂಗಾರ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ಯಾಳ್ರಿ. ಆದ್ರೂ 4 ಮಂದಿ ಎದುರಿಗೆ ನನ್ನ ಮದುವೆಗೆ ಗಂಡಿಗೆ ಏನಾದ್ರು ನನ್ನ ಕೈಲಾದ ಶಕ್ತಿ ವರೋಪಚಾರ ಮಾಡ್ಬೇಕಂತ ವಿಚಾರ ಮಾಡಿದ್ರಿ. ಆ ಸಂದರ್ಭದಲ್ಲಿ ದೇವ್ರು ಹೆಂಗ ಬುದ್ಧಿ ಕೊಡ್ತಾನೋ ಹಂಗ್ ಮಾಡ್ತೇನೆ. ಅಲ್ವಾ ರುದ್ರ, ನಿನಗೆ 10 ಮಕ್ಕಳೇನಿಲ್ಲ, ಇರೋದು 1 ಹೆಣ್ಮಗಳು ಅಲ್ವಲ್ಲ. ಗಂಡನ ಮನೆಗೆ ಮದ್ವೆ ಆದ್ಮೇಲೆ ಹೋದ್ಮೇಲೆ ಹೆಣ್ಣು ಬರಿಗೈಲಿ ಹೋಗ್ಲೇಬಾರ್ದು. ತವ್ರ ಮನೆಯಿಂದ ಏನನ್ನಾದ್ರೂ ಗುರ್ತು ಕಳ್ಸ್ಕೊಡು. ಅದು ನಿನ್ ಪಾಲಿಗೆ ಆಗಿಲ್ಲ ಅಂದ್ರು ನಮ್ ಪಾಲಿಗೆ ಬಿಟ್ಬಿಡು. ಅಡ್ಡಿಲ್ಲ ಅವರ. ನಿನ್ ಮಗಳನ್ನ ನಮ್ ಮಗಳೆಂದು ತಿಳಿದು ನಮ್ಮನೇಲೆ ಇದ್ದ ಚಿನ್ನವನ್ನ ಕಳಿಸ್ತೇನೆ. ಅದನ್ನ ಅವಳ ಕತ್ತಿಗೆ ಹಾಕಿ ಕಳ್ಸು. ಆಯ್ತು. ಸರಿಯಾದ ಮಾತನ್ನೇ ಆಡಿರುವೆ ಮಹಾದೇವಿ. ರುದ್ರ ನಮ್ಮ ಮನೆಯಲ್ಲಿ ಅದೆಷ್ಟೋ ವರ್ಷದಿಂದ ದುಡಿಯುತ್ತಾ ಬಂದಿದ್ದಾನೆ. ಹೀಗಿರುವಾಗ ಮದುವೆ ಮಂಟಪದಲ್ಲಿ ಅವನ ಮಗಳಿಗೂ ಹಾಗೂ ಒಡೆಯನಿಗೂ ಒಂದೊಂದು ಚಿನ್ನದ ಸರ ಹಾಕಿ ಮೈ ತುಂಬ ಬಟ್ಟೆಗಳನ್ನು ಹೊದಿಸಿ ಕಳಿಸಿದರಾಯ್ತು. ಆ ರುದ್ರ, ತೆಗೆದುಕೋ ಈ 50,000. ನೋಡು, ಮದುವೆಯನ್ನ 4 ಜನ ಮೆಚ್ಚುವಂತೆ ಮಾಡಬೇಕು, ತಿಳಿಯುತ್ತೆ? ತೆಗೆದುಕೋದು ಬೇಡ, ದುಡ್ಡು ಬಿಟ್ಟು ಏನು ಬೇಡ ರೀ. ದೊಡ್ಡ ಗುಣ ಇರುವ ನೀವಿಬ್ರು ಬಂದು ನನ್ನ ಮಗಳ ಮದುವೆಗೆ ಆಶೀರ್ವಾದ ಮಾಡ್ರೆ ಅಷ್ಟೇ ಸಾಕ್ರಿ. ನೋಡು ರುದ್ರ, ನೀನು ತುಂಬಾ ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಮುಂಜಿ ಅಂದ ಮೇಲೆ ಹೆಚ್ಚು ಕಡಿಮೆ ಖರ್ಚುಗಳಿದ್ದೇ ಇರುತ್ತದೆ. ಅದನ್ನು ನಾನು ಈ ಹಣವನ್ನ ನಿನಗೆ ಸಾಲ ಅಂತ ಕೊಡ್ತಾ ಇಲ್ಲ, ನಿನ್ನ ಮೇಲಿರುವಂತಹ ಅಭಿಮಾನಕ್ಕಾಗಿ, ಪ್ರೀತಿಗಾಗಿ ಕೊಡ್ತಾ ಇದ್ದೇನೆ. ತೆಗೆದುಕೋ. ರುದ್ರ, ತಾಯಿ ಇಲ್ಲದ ತಬ್ಲಿ ಅಂತೆ ಬೆಳೆದ್ಲು ಮಗಳು. ಈಗ ನಾವು ಅವಳ ತಂದೆ ತಾಯಿಯಾಗಿ ಇದನ್ನ ಕೊಡ್ತಾ ಇದ್ದೀವಿ. ಬಾಯಿಗೆ ಯಾವತ್ತೂ ತಪ್ಪು ತಿಳ್ಕೊಬೇಡ. ಅವರ ದುಡ್ಡು ಕೊಟ್ಟಿದ್ಯ ಅಂತ ಮತ್ತೆ ನನ್ನ ಮಗಳ ಮದುವೆ ಬರೋದು ಏನಾದ್ರು ತಪ್ಪಿಸಿದ್ರೆ ನಾನು ಈ ಮನೆ ಹೊಸಲು ಕೂಡ ತೊಡಿದಿಲ್ಲ. ಹುಚ್ಚಪ್ಪ, ನಿನ್ನ ಮಗಳ ಮದುವೆಗೆ ನಾವು ಬರ್ದೇ ಇರ್ತೇವೆ. ಅವಳು ನಮ್ಮ ಮಗಳು ಕಾಣೋ. ರುದ್ರ ಹಾಗೂ ಧನರಾಜ್ ಅಂದ್ರೆ ಈ ಊರಿನ ಜನ ತಂದೆ ಮಗ ಅಂತನೋ ಅಣ್ಣ ತಮ್ಮ ಅಂತನೋ ತಿಳಿದುಕೊಂಡಿದ್ದಾರೆ. ಹೀಗಿರುವಾಗ ನಾವು ಬಂದೇ ಬರ್ತೇವೆ. ನಾಳೆ ನಡೆಯುವುದು ನಿನ್ನ ಮಗಳ ಮದುವೆ ಅಲ್ಲ, ಅದು ನಮ್ಮ ಮಗಳ ಮದುವೆ. ನಮ್ಮ ಮಗಳ ಮದುವೆಗೆ ನಾವು ಖಂಡಿತ ಬಂದೇ ಬರ್ತೇವೆ. ಅಪ್ಪರ, ಹಾಗೆ ಮಹಾಂತೇಶಪ್ಪನವ್ರನ್ನು ನನ್ನ ಮಗಳ ಮದುವೆ ಕರೆಸಿದ್ರೆ ತುಂಬಾ ಖುಷಿ ಆಗ್ತಿತ್ತಲ್ರಿ. ಅದಕ್ಕೇನಂತೆ, ಇವತ್ತೇ ಫೋನ್ ಮಾಡಿ ವಿಷಯ ತಿಳಿಸ್ತೇನೆ. ಮದ್ವೆಗೆ 4 ದಿನದ ಮುಂಚೆನೆ ಬರಕ್ ಹೇಳಿದ್ರೆ ಆಯ್ತ್ರಿ ಅವರ. ಮಹಾದೇವಿ, ಮತ್ತೆ ನೀನು ಯಾಕೆ ಫೋನ್ ಮಾಡ್ಲಿಕ್ಕೆ ಹೋಗ್ತೆ? ಇನ್ನು 15 ದಿವಸದಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಅವನೇ ಈ ಊರಿಗೆ ಬರುವವನಿದ್ದಾನೆ. ಮದುವೆಗೆ ಹೋಗುವಾಗ ಕರೆದುಕೊಂಡು ಹೋದ್ರಾಯ್ತು ಅಷ್ಟೇ. ಹೌದಲ್ವೇ? ಅವ್ರಿನ್ ಸ್ವಲ್ಪ ದಿನದಲ್ಲಿ ಅವರೇ ಬರೋರಿದ್ದಾರೆ. ದೇವ್ರು ಕುಡ್ದಂಗೆ ಎಲ್ಲರೂ ಒಟ್ಟಾಗಿ ಬಂದು ನನ್ನ ಮಗಳು ಮದುವೆನ ಚೆನ್ನಾಗಿ ಮಾಡ್ತಾರೆ. ನಾನಿಲ್ಲಿ ಬರ್ತೇನ್ರಿ. ಆಯ್ತಪ್ಪ, ಎಲ್ಲಾ ಜವಾಬ್ದಾರಿನೂ ನಿನ್ನ ಮೇಲಿದೆ. ಮಹಾದೇವಿ, ರುದ್ರ ತನ್ನ ಮಗಳ ಮದುವೆ ಮಾಡುವುದಕ್ಕಾಗಿ ಇಡೀ ಊರು ತುಂಬಾ ಓಡಾಡ್ತಾ ಇದ್ದಾನೆ. ಮಕ್ಕಳ ಮದುವೆ ಅಂದರೆ ಹೆತ್ತ ತಂದೆ ತಾಯಿಗಳಿಗೆ ಅದೆಷ್ಟು ಹಿಗ್ಗು ನೋಡು ಅಲ್ವೇ? ಹೌದು ಸ್ವಾಮಿ. ರುದ್ರ ಈ ಮನೆಯಲ್ಲಿ ನಿಮ್ಮ ತಮ್ಮನಾಗಿ ಇದ್ದಾನೆ. ಅವನು ತುಂಬಾ ಒಳ್ಳೆ ವ್ಯಕ್ತಿ. ಅವನ ಮಗಳ ಮದುವೆ ತುಂಬಾ ಚೆನ್ನಾಗಿ ನಡೀಲಿ. ಆಯ್ತು, ನಾನು ತೋಟದ ಕಡೆ ಹೋಗಿ ಬರ್ತೀನಿ. ಸರಿ ಸ್ವಾಮಿ. ಊರಿನಿಂದ ಪತ್ರ ಬಂದಿದೆ. ನಾನು ಆದಷ್ಟು ಬೇಗ ಊರಿಗೆ ಬಾ ಅಂತ ತಂದೆಯ ಆಜ್ಞೆ ಆಗಿದೆ. ನಾನು ಊರಿಗೆ ಹೊರಡುವ ಗಡಿಬಿಡಿಯಲ್ಲಿರುವಾಗ ಈ ಅರವಿಂದ ಯಾಕೆ ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ? ಎಲ್ಲಿ ಹೋದ ಈತ? ನಾನೇ ಅವನನ್ನ ಹುಡುಕೊಂಡು ಅವನ ಕಾಲೇಜ್ ಹತ್ರ ಹೋಗಿ ಬರ್ತೇನಂತೆ. ನೀವು ನನ್ನನ್ನ ಅರವಿಂದನೇ ಇರಬೇಕು, ನನ್ನ ಹೃದಯ ಕದ್ದ ಅರವಿಂದನೇ ಇರಬೇಕು. ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯದಲ್ಲಿ ಕೇಳ್ತಾ ಇದೆ. ನೀವೇ ಅರವಿಂದ ಅಂತ.
ಹೌದೇ ಅಂಬಿಕಾ? ಅರ್ಜೆಂಟ್ ಬರ್ಬೇಕು ಅಂತ ಹೇಳಿದ್ಯಲ್ಲ, ಯಾಕೆ? ಯಾಕೆ ಅಂತ ಈಗ ಕೇಳ್ತೀರಾ? ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮ ಮದುವೆ ಇದೆ ಅಲ್ವಾ? ಮುಂದಿನ ತಿಂಗಳು 10ನೇ ತಾರೀಕೆ ನಮ್ಮ ಮದುವೆ. ಅಪ್ಪ ಕಾಗದ ಬರೆದಿದ್ದಾರೆ, ನಾನು ಈಗಲೇ ಊರಿಗೆ ಬರ್ಬೇಕಂತೆ. ನಾನು ಇವತ್ತೇ ನಮ್ಮ ಧರ್ಮಾಪುರಕ್ಕೆ ಹೊರಟಿದ್ದೇನೆ. ನಿಮ್ಮನ್ನ ಬಿಟ್ಟು ಹೋಗೋಕೆ ನನ್ನ ಮನಸ್ಸಿಗೆ ಏಕೋ ಇಷ್ಟವಿಲ್ಲ ನೋಡಿ, ತಳಮಳವಾಗ್ತಾ ಇದೆ. ಯಾಕೆ ಅಷ್ಟೊಂದು ಭಯ ಅಂಬಿಕಾ? ಅಲ್ಲ, ಇನ್ನೊಂದು 10-15 ದಿನ ಅಷ್ಟೇ. ನೀನು ಈಗಲೂ ನಮ್ಮ ಮನೇಲೇ ಇದ್ದೀಯಾ, ಮದುವೆ ಆಗುವವರೆಗೂ ನಮ್ಮ ಮನೇಲೇ ಇರ್ತೀಯ, ಮದುವೆ ಆದ್ಮೇಲೆ ಸಹ ನಮ್ಮ ಮನೆಗೆ ಬರ್ತೀಯ. ಇನ್ನೊಂದು 15 ದಿವಸ ತಾನೇ? 15 ದಿವಸವಲ್ಲ ಅರವಿಂದ, 15 ನಿಮಿಷನೂ ನಿನ್ನ ಬಿಟ್ಟು ಇರೋದಕ್ಕೆ ನನ್ನ ಮನಸ್ಸು ಏನೇನೋ ಹೇಳುತ್ತೆ ಗೊತ್ತಾ? ಅಲ್ಲ ಅಂಬಿಕಾ, ಅಕಸ್ಮಾತ್ ನಾನೇ ಇವತ್ತೇನಾದ್ರೂ ಸತ್ತು ಹೋದ್ರೆ? ಅರವಿಂದ, ಹಾಗೆಲ್ಲ ಮಾತನಾಡಬೇಡಿ, ಬಿಡ್ತು ಅನ್ನಿ. ನಿಮ್ಮನ್ನ ಬಿಟ್ಟು ನಾನು ಬದುಕ್ತೇನೆ ಅಂತ ಭಾವಿಸಿದ್ದೀರಾ? ನಿಮ್ಮ ಅಗಲುವಿಕೆಯ ಮನಸ್ಸು ಕೊರಗಿ ಕೊರಗಿ ನಾನು ಕಲ್ಲಿನ ಗೊಂಬೆಯೇ ಆಗಿಬಿಡ್ತೇನೆ. ಇಲ್ಲ, ಅದೇ ಕ್ಷಣ ವಿಷವನ್ನ ಸೇವಿಸಿ ನಾನು ಸತ್ತು ಹೋಗ್ತೇನೆ ಅಷ್ಟೇ. ಏನ್ ಮಾತು ಅಂತ ಆಡ್ತಾ ಇದ್ದೀಯ? ಮತ್ತೆ ಹೆಣ್ಣಿಗೆ ಎಷ್ಟೋ ಆಸೆ ಆಕಾಂಕ್ಷೆಗಳು ಇರಬಹುದು ಅರವಿಂದ, ಆದ್ರೆ ಆಕೆ ಹೃದಯಪೂರ್ವಕವಾಗಿ ಮನಸ್ಸು ಕೊಡುವುದು ಒಬ್ಬನಿಗೆ ಮಾತ್ರ ಗೊತ್ತಾ? ಅಂಥವನೇ ಏನಾದ್ರೂ ಕೈ ಬಿಟ್ಟರೆ ಖಂಡಿತವಾಗಿಯೂ ಆಕೆ ಬದುಕಲಾರಳು. ಆಕೆಯ ಬದುಕು ನೀರಿಲ್ಲದ ಮೀನಿನಂತೆ ಆಕೆ ಬದುಕಬೇಕಾಗುತ್ತೆ ಅರವಿಂದ. ನಾನು ಅಷ್ಟೇ ಅಂಬಿಕಾ, ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನಿನ್ನ ಬದುಕು ಬಿಟ್ಟು ಬದುಕುವಂತ ಮಾತು ನನ್ನ ಮನಸ್ಸಿನಲ್ಲಿ ಎಂದಿಗೂ ಇಲ್ಲ ಅಂಬಿಕಾ. ನಮ್ಮ ಪ್ರೇಮವೇನಾದರೂ ದೂರವಾದರೆ ನಾವಿಬ್ಬರು ಬದುಕುವುದಿಲ್ಲ ಅಂತ ಆ ಭಗವಂತನಿಗೂ ಗೊತ್ತು. ಅದಕ್ಕೆ ಆ ಭಗವಂತ ನಮ್ಮ ಮದುವೆಯನ್ನ ಮುಂದೂಡಲಿಲ್ಲ. ನಮ್ಮ ಮನದಾಸೆಯಂತೆ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಅರವಿಂದ, ನನ್ನ ಬಸ್ಸಿಗೆ ಟೈಮ್ ಆಯ್ತು. ಹೀಗೆ ಮಾತನಾಡ್ತಾನೆ ಅಂದ್ರೆ ಬಸ್ ಹೊರಟೋಗುತ್ತೆ ಅಷ್ಟೇ. ನಾನಿನ್ನು ಹೋಗ್ತೇನೆ. ಹಾ, ಅಂದಾಗೆ ಮದುವೆಗೆ ನೀವು ನಿಮ್ಮ ಕಡೆಯಿಂದ ಯಾರನ್ನೆಲ್ಲ ಕರ್ಕೊಂಡು ಬರ್ತೀರಾ? ನಾನಂತೂ ಬರ್ಲೇಬೇಕಲ್ಲ. ನೀವಿಲ್ಲದೆ ನಾನು ಒಬ್ಬಳೇ ಮದುವೆ ಮಾಡ್ಕೊಳ್ಳ ಮತ್ತೆ? ಹೌದಲ್ವಾ, ನಾನು ಬರ್ಬೇಕು ತಾನೆ. ಹೌದು, ನಮ್ಮ ಮದ್ವೆಗೆ ನಾನು, ನನ್ನ ಬಂಧು ಬಳಗ ಇಲ್ಲಿದಾರಲ್ಲ, ನನ್ನ ಸ್ನೇಹಿತರು ಎಲ್ಲರೂ ಬರ್ತಾರೆ. ಕೀಟ್ಲೆ ಮಾಡೋಕ್ಕೋಸ್ಕರನೇ ಬರ್ತಾರೆ ಅವರು. ಹಾಗೆ ನಾವು ಸೀದಾ ನಿಮ್ಮ ಊರಿನ ಮುಂದಿರೋ ರಾಮಲಿಂಗೇಶ್ವರ ಗುಡಿಗೆ ಬಂದ್ಬಿಡ್ತೀವಿ. ಹಾ ಅಂಬಿಕಾ, ಇನ್ನೊಂದು ಮಾತು, ನಮ್ಮ ಮದ್ವೆ ಆದ್ಮೇಲೆ ನಾನು ನಿನ್ನನ್ನ ಮಧುಚಂದ್ರಕ್ಕೆ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಹೌದಾ? ಮಧುಚಂದ್ರಕ್ಕೆ ಯಾವ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಮಧುಚಂದ್ರಕ್ಕೆ ಮಲೆನಾಡಿಗಿಂತ ಉತ್ತಮ ಸ್ಥಳ ಯಾವುದೂ ಇಲ್ಲ ನೋಡು. ಇದು ನಿಸರ್ಗವಾದ ಸುಂದರವಾದಂತಹ ಈ ವನರಾಶಿ, ಇಲ್ಲಿ ಹರಿಯುವಂತ ನದಿಯ ಜುಳು ಜುಳು ನಾದ, ಆ ನದಿಗಳ ಮೇಲೆ ಬೀಳುವ ಸೂರ್ಯನದ ಕೆಂಬಣ್ಣದ ಕಿರಣಗಳು, ಹಾಗೆ ಆ ಕೆಂಬಣ್ಣದಲ್ಲಿ ಸೂರ್ಯನ ಕಿರಣಗಳ ಮೇಲೆ ಹಾರಾಡುವ ಪಕ್ಷಿಗಳ ಕಲರವ, ಹಾಗೂ ಕೋಗಿಲೆಗಳ ಮಧುರವಾದ ನಾದ. ಹಾಗೆ ಅಂಬಿಕಾ, ಈ ನಿಸರ್ಗ ಸೌಂದರ್ಯದ ಮಧ್ಯೆ ಆ ನದಿಯ ತಟದ ಮೇಲೆ ನಿಂತು ನಾವು ತೆಗೆಸಿಕೊಳ್ಳುವಂತಹ ಭಾವಚಿತ್ರವನ್ನ ನಮ್ಮ ಪ್ರೇಮದ ಸಂಕೇತವಾಗಿರುವುದಲ್ಲವೇ? ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ ಅಂತ ಆ ದೇವರಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ ಅರವಿಂದ. ನಾನಿನ್ನು ಹೋಗ್ತೇನೆ. ನೋಡು, ಹೋಗ್ತೀನಿ ಅಂತ ಯಾವಾಗ್ಲೂ ಹೇಳ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಆಯ್ತು ರಾಯ್ರೆ, ಹೋಗ್ಬಿಟ್ಟು ಬರ್ತೇನೆ. ಮತ್ತ್ಯಾಕಾಗಿ ಕಾಯ್ತಾ ಇದ್ದೀರಾ? ಮತ್ತೇನ್ ಕೊಡ್ಬೇಕು? ನೀನು ಹೋಗುವಾಗ ನನ್ಗೆ ಪ್ರೀತಿಯ ಕಾಣಿಕೆಯನ್ನು ಕೊಟ್ಟು ಹೋಗು. ನೀನು ಬರುವಾಗವರೆಗೆ ನಾನು ಅದರ ನೆನಪಲ್ಲೇ ಇರ್ತೀನಿ. ಅದೆಲ್ಲ ಮದುವೆ ಆದ ಮೇಲೆ ನೋಡ್ಕೊಳ್ಳೋಣಂತೆ. ಈಗ ಹೋಗೋಣ. ಈಗ ನಾನು ಹೋಗ್ಬಿಟ್ಟು ಬರ್ತೇನೆ. ದಯವಿಟ್ಟು ಪ್ರೇಕ್ಷಕರು ಆ ರೀತಿ ತ್ರಾಸ ಕೊಡಬೇಡಿ. ನಾಟಕ ಒಳ್ಳೇದು ಬರ್ಬೇಕು ಅಂತಂದ್ರೆ ನೀವು ಸ್ವಲ್ಪ ಸೈಲೆಂಟ್ ಆಗಿ ಕೇಳ್ಬೇಕಾಗ್ತದೆ. ಶ್ರಾವಣ ಮಾಸ ಮೌನದ
ತಿಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಕಣ್ಣಿಗೆ ಕಾಣೋ ಹೂಗಳೆಲ್ಲ ವಯಸ್ಸು ಎಲ್ಲ ಸೊಗಸು ಕಸುಪ ನೂರಾರು ಕನಸು ಸುಮದ ಮನಸ್ಸು ನನ್ನನ್ನು ಕುಣಿಸು ಹಸಿರು ಆಯಿತೀಗ ಲಲ್ಲಲ್ಲ 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 ಅಂತಿಗಿಂತು ಮದುವೆ ಒಬ್ಬ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿನ್ರಿ. ಏನಾರ ಯಾಕಾಗ್ಲಿ ಇವತ್ತು ಅವ ಬಂದ ಬಿಡ್ಲಿ ಅವ್ನು ಕೇಳೇ ಬಿಡದ್ರಿ. ಅಲ್ಲ ಒಂದು ಮುಂಜಾನೆಯಿಂದ ಅವ್ನ ದಾರಿ ಕಾಯಕತ್ತೀನ್ರಿ, ಮದ್ವಿ ಮಾಡ್ಕೋಬೇಕಂತ ಎತ್ತ ಹಾಳಾಗಿ ಹೋಗ್ಬೇಕ್ರಿ ಮಾಸ್ತರ್ ಅಂತೀನಿ. ಇವತ್ತು ಅವ ಬರ್ಲಿ ಬಿಡೋದೇ ಇಲ್ರಿ, ಮದ್ವೆ ಆಗೋದು ಫಿಕ್ಸ ಸಿಗಲಿ ಇವತ್ತು. ಏನ್ ನನ್ನ ಮದುವೆ ಹಾಕೋನು ಬಿಡ್ತಾ ನೋಡೇ ಬಿಡ, ಅವ ಬಿಟ್ರೆ ನಾ ಮಾಡೋ ಬಿಡೋ ಹೆಣ್ಣ ಅಲ್ರಿ ಅಂತ ನೋಡ್ರಿ ಇಲ್ಲೊಂದು ಗಾಡಿ ಏನ್ ಸುಂದ್ರಿ ಏನೋ ಬೇದಿಗ್ ಬಂದಿ ಅಮ್ಮಿ ಬಜಾರ್ದಾಗ ತಿರ್ಗಾಡಕತ್ತಿಯಲ್ಲ, ಏನ್ ನೀನ್ ಬಂದಿ ಏನ್ ಜಲ್ದಿ? ಅಲ್ಲ ಮತ್ತಿ ನೀ ಎದಕ್ ಬರ್ತಾರ ನಿನ್ನ ಬೆದಿಗ್ ಬಂದ್ರ ಗತೆ? ಅದೆಲ್ಲ ಮಾತು ಸಾಕ್ಬಿಡು ಅಂದಾಗ ನೀ ಎದಕ್ಕೆ ಈ ಕಡೆ ಹಾದು ಹೊಂಟಿದಿ? ಮತ್ತೆ ನಿಂದೇನ್ ಸಮಾಚಾರ ನಂಗೆ ಹೇಳೇ ಇಲ್ಲಲ್ಲ ಅಂತೀನಿ. ಮದುವೆಗಿದ್ವಿ ಏನಾರ ಐತೇನು ಇಲ್ಲ ಮತ್ತು? ಅಲ್ಲ ಮದ್ವಿ ಆಗ್ಬೇಕಂತಿದ್ದೀನಿ, ಆದ್ರೆ ನೀ ಹೇಳ್ಬೇಕಲ್ಲ ಯಾರನ್ನ ಮದ್ವೆ ಆಗ್ಬೇಕಂತ. ಮತ್ ಯಾರನ್ನೇ ಹಾಕು, ನಾ ನಿನ್ನ ಮದುವೆ ಹೋಗೋದು ಗಟ್ಟಿ ನಿರ್ಧಾರ ಮಾಡಿ ಬಂದ ಬಿಟ್ಟಿನಿ. ಓ ಹೌದೇನಾ? ಅಲ್ಲ ನಾನು ನೀನು ಮತ್ತೆ ಆಂಧ್ರದವನ್ನ ಮದ್ವೆ ಆಗ್ತೀನಿ ಅಂತ ಮಾಡ್ದೆ ನಾನು. ಯಾರನ್ನ? ಆಂಧ್ರದವನ್ ಕಟ್ಕೊಂಡು ಏನ್ ಬೆಳತನ ಉಪ್ಪಿನಕಾಯಿ ನೆಕ್ಕೊಂಡ್ ಕುಂದ್ರಲಿ. ಅಲ್ಲ ನಿನ್ಗಂದ್ರ ಈ ವರ್ಷಕ್ಕ 3 ಪೀಕ್ ತೆಗಿತಾನವ. ಯಾರವ? ಅವ್ನ್ ಪೀಕ್ ಅವ್ನ್ ಉಪ್ಪಿನಕಾಯಿ ಅಲ್ಲೇ ಸಿಗಿಸ್ಕೊಳಕ್. ಅಲ್ಲ ನಿನ್ನ ಕೂಡ 3 ಎಕರೆ ಭೂಮಿ ಐತಂತಲ್ಲ? ಅವ್ವಾ ನನ್ನ ಕಡೆ 3 ಎಕರೆ ಭೂಮಿ ಇರೋದು ನಿನಗೆ ಹೆಂಗ್ ಗೊತ್ತಾತು? ನಮ್ಗದೆಲ್ಲ ಗೊತ್ತಾಗ್ತೈತಿ ಬಿಡ. ಹ್ಞೂ ನೋ ಮಾರಯ್ಯ, ನಮ್ದಿರೋದು ದೊಡ್ಡದು ಬಾಳ ಐತಂದ್ರು, ಆದ್ರ ಅವ ಒಲ್ಲೆ ಅಂದ. ಎದಕ್ ಒಲ್ಲೆ ಅಂದ ಅಂತ ಕೇಳು. ಅವ ಯಾಕೆ ಒಲ್ಲೆ ಅಂದ? ಯಾಕಂದ್ರೆ ನಮ್ದು ಹೊಲ ಬಾಳ ದೊಡ್ಡದೈತಿ, ಒಕ್ಕಲ್ತನ ಮಾಡಕ್ ಅವ್ನ ಕೈಲಿ ಆಗಂಗಿಲ್ಲ ಅಂತ. ಅದಕ್ಕ ಒಲ್ಲೆ ಅಂತೇಳಿ ವಾಪಸ್ ಹೋಗ್ಬಿಟ್ಟ. ಅದಕ್ಕ ಇನ್ಯಾರ ಬರ್ತಾರೇನು ಒಕ್ಕಲ್ತನ ಹೊಲಕ್ಕ ಅಂತ ನಾನು ವಿಚಾರ ಮಾಡಕತ್ತಿದ್ದೆ. ಕರ್ಕೊ ಬರ್ತೀನಿ. ನೀನ್ ಬರ್ತೀಯ? ಆಂಧ್ರದವನ್ನ ಕರ್ಕೊ ಬರ್ತೀನಿ. ನೀನ್ ಮಾಡ್ಕೊ. ನಾನಾ ಬರ್ಬೇಕೇನ? ಮೊದ್ಲೇ ಹೇಳ್ಬಾರ್ದೇನು? ಯಾಕ? ನೋಡ, ನಾವು ಹೊಲ ಪಾಲ್ಗಿ ಮಾಡಿ ಸ್ವಚ್ಛ ಗಿಚ್ಚೆಲ್ಲ ಮಾಡಿದ ಮೇಲೆ ನೀ ಮತ್ತೆ ಬ್ಯಾರೆ ಯಾರಿಗ ಭೂಮಿ ಕೊಟ್ಟಿ ಅಂದ್ರೆ ನಮಗ್ ಬೇಜಾರಾಗ್ತದೆ. ನೋ 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 ನೋಡು, ನಮ್ ಹೊಲ ಅಂದ್ಮ್ಯಾಗ ಇಷ್ಟು ದೊಡ್ಡದೈತಿ. ಆ ಹೊಲದಾಗ ನೀನು ಕಳೆ ತೆಗೆದು ಪೀಕ್ ತೆಗೆದು ನೀರು ಹಾಸಿ ನೀ ಎಲ್ಲ ತಯಾರು ಮಾಡ್ಕೊಂಡಿರ್ತೇನಂದ್ರೆ ನಮ್ಮ ಹೊಲದಾಗ ಇದ್ದು ಬಿಡಲ್ಲ. ಇನ್ನು ಮುಂದೆ ನೋಡಕ್ ಬರ್ತೈತಿ ನಿಂದು ಹೆಂಗೈತಿ ಪವರ್ ಅಂತೇಳಿ. ಬಾಬಾ ಬಾಬಾ ಮೊದ್ಲೇ ಹೇಳ್ಬಾರ್ದೇನ್ಲೆ ಸುಂದ್ರಿ? ಯಾಕ? ಇಷ್ಟೊತ್ತಿಗೆ ನೀನು 3 ಎಕರೆ ಭೂಮಿ ಹೊಡೆದ್ ಬಿಡ್ತಿದ್ನ ಹೊಡೆದ್ಮ್ಯಾಗ. ಮತ್ತ ಅವ್ವ ಹಂಗಾದ್ರ ಹಂಗೆ ಯಾಕೆ ವಿಚಾರ ಮಾಡಕಕ್ಕಿದಿ? ನೋಡು, ನಮ್ದು 3 ಎಕರೆ ಹೊಲ ಐತಿ. ಆ 3 ಎಕರೆ ಹೊಲದಾಗ ವರ್ಷಕ್ಕೆ 2 ಪೀಕ್ ತೆಗದೆ ಅಂದ್ರ ಅವನವನು ಬರ್ತಾ ನೀ ಹೆಂಗ್ ತೆಗಿತಿ ಹಂಗಂಗ ರೊಕ್ಕ ಹೆಂಗ್ ಬಜೆಟ್ ಜಾಸ್ತಿ ಆಗತ್ತ. ಹಂಗ ನಾನಿನ ಮದುವೆ ಆಗ ರೆಡಿನಾ ನೋಡು. ಆಯ್ತು ಬಿಡು. ಹಂಗಾದ್ರ ನೀನ್ ಹೇಳೋ ಮಾತ್ ಕರೆ ಆದ್ರ ನಮ್ ಮದ್ವಿ ಹೆಂಗ್ ಆಗ್ತೈತಿ ಗೊತ್ತೇನ? ಹೆಂಗ್ ಆಗ್ತೈತಿ ನಮ್ ಮದ್ವಿ? ಯಾರ ಹಿಂದನ ಯಾರು ಮಾಡಿರ್ಬಾರ್ದು, ಮುಂದ ಯಾರು ಮಾಡಿರ್ಬಾರ್ದು, ಹಂಗ ಆಗ್ತೈತಿ. ಅವ್ವ ಹೌದಾ? ಹಂಗಾರೆ ಹೆಂಗ್ ಆಗ್ತೈತಿ ಅದನ್ನ ಬಿಡಿಸಿ ಹೇಳು. ಅಲ್ಲ ನೋಡ, ನೋಡ್ತೀನಿ. ಮದ್ವಿ ಇಂತ ತಾರೀಖ್ ಅಂತ ಫಿಕ್ಸ್ ಮಾಡಿರ್ತಾರ. ಇಂತ ತಾರೀಕಿಗೆ 31 ಅಂತ ಇಟ್ಕೋ. 31? ಯಾವ್ದು ಫೆಬ್ರವರಿ? ಹೌದೌದು, ಫೆಬ್ರವರಿ 31 ಇಟ್ಕೋ. ಎಷ್ಟು ಶಾಣೆ. ಆಮೇಲೆ ಏನ್ ಮಾಡ್ತಾರ? ಹನುಮಂತ ದೇವ್ರ ಗುಡಿಯಾಗ ಮದ್ವಿ ಇಡ್ತೀನಿ ನಾನು. ಹನುಮಂತ ದೇವ್ರ ಗುಡಿಯಾಗ ಮದ್ವಿ ಅದಕ್ಕೆ ಇಡಿಸ್ಕೋತಿ? ನೋಡ, ನಮ್ಮೂರಾಗ ಹನುಮಂತ ದೇವ್ರ ಗುಡಿಯಲ್ಲಿ ಮದ್ವಿ ಮಾಡಾಕಂತಾನ ಇಟ್ಟಾರ. ಓಹೋ ಹೌದನ? ನೋಡ, ನೀನ್ ಆಮೇಲ ನಿಮ್ಮವ್ರ ಗುಡಿ ಗಾಡಿ ಮೇಲ ಬರ್ತಿ. ನಾನು ಗಾಡಿ ಮ್ಯಾಗ ಬರ್ತೀನಿ. ಮತ್ತೆ ನೀ ಎದ್ರ ಮ್ಯಾಗ ಬರ್ತಿ? ನಾನು ಕುದುರೆ ಮ್ಯಾಲ ಬರ್ತೀನಿ. ಓ ಕುದುರೆ ಹೆಂಗ್ ಬರ್ತೀನಿ ಹೆಂಗ ಬರ್ತಿ ತೋರ್ಸು ನೋಡೋಣ. ನೋಡ,
ಐತಿ ಇಲ್ಲಿ ಶರ್ಗ ಐತಿ ಅವ ಬ್ಯಾಡ ಸರಿ ನಾ ಹೊಚ್ಕೊಂಡ್ ತಡಿ ತಡಿ ಈ ನಾ ಮದುಮಗಳಾಗಿ ಕುಂತು ರೆಡಿ ಆಗ್ಬೇಕು ಹೌದಲ್ಲ ಹಾಗಾದ್ರೆ ನೀ ಮದುಮಗಿಗೆ ಹೆಂಗ್ ಬರ್ತೀನಿ ನಂಗೆ ತೋರ್ಸು ಆ ಟಣತ್ಲಿ ನಾ ಹೋಗಿ ಹಾಲು ತಗೊಂಡು ಬರ್ತೀನಿ ರೆಡಿ ಆಗಿರಿ ನೀ ಒಂದು ಒಳ್ಳೆ ಪೋತ್ ಒಳಗಿರ್ಬೇಕಾ ನೆಲ್ಲು ಸಿರೆ ಸವಿಗಾನ ಎದೆ ಜಲ್ಲದೆ ಹೂವಿನ ಬಾಣ ನೆಲ್ಲು ಸಿರೆ ಸವಿಗಾನ ಎದೆ ಜಲ್ಲದೆ ಹೂವಿನ ಬಾಣ ಇದು ನಮ್ದು ಫಸ್ಟ್ ನೈಟ್ ಸೀನ್ ಮದುವೆ ಆಗೈತೆ ಅಂತಿತ್ತು ಈಗ ನೀನ ಮುಂದ್ ಬಂದ್ಬಿಟ್ಟೆ ಅಂದ್ರ ನಮ್ದು ಮದ್ವಿ ಆಗೋಯ್ತು ಆಯ್ತು ನಾ ಮದುವೆ ಆಗೈತಿ ಈಗ ಒಮ್ಮೆಗೆ ಹಾಲು ತಗೊಂಡ್ ಬಂದೇನಿ ಅವಾಗ ನೀ ಹೆಂಗ್ ರೆಡಿಯಾಗಿ ನಿಂತಿರ್ತಿ ನಾನು ರೆಡಿಯಾಗಿ ನಿಂತಿರ್ತೀನಿ ರೆಡಿಯಾಗಿ ಹೆಂಗ್ ನಿಂದಿರ್ತಿ ನೋಡ ಹಿಂಗ ನಿಂತಿರ್ತೀನಿ ಏನು ಹೇಳು ನನ್ನ ರಾಣಿ ಹಂಗ ನಿಂದ್ರದು ಕೈಯಾಗ ಒಂದ್ ಹೂ ಕಟ್ಕೋಬೇಕು ಹೌದಿಲ್ರಿ ಯಾರ್ಯಾರು ಫಸ್ಟ್ ನೈಟ್ ಆಯ್ತು ಕೈ ಹತ್ತಿರ ನೋಡೋಣ ಅವ್ರಿಗೆ ಅನುಭವ ಇರ್ತೈತಿ ಇದು ಹೌದಿಲ್ಲ ಹಾ ಹಾಗಾದ್ರೆ ಹಿಂಗ ಮಾಡ್ಕೋತೀರ ಕೈಯಾಗ ಹೂ ಐತೆ ತಿಳ್ಕೊ ಆ ಕೈ ಬಲಗೈ ಒಳ ಕೈ ಅಲ್ಲ ಆ ಕೈ ಹಿಂಗ್ ಮಾಡ ಥೂ ಆ ಕೈಯೋ ಈಗ ರೀ ಸ್ವಾಮಿ ಹಾಲನ್ನು ತೆಗೆದುಕೊಳ್ಳಿ ಸ್ವಾಮಿ ಈ ಸಾದ ಹಾಲು ನನಗೆ ಬೇಡ ಮತ್ತೆ ಏನು ಬೇಕು ಸ್ವಾಮಿ ತಮಗೆ ನನಗೆ ಬಿಸಿ ಬಿಸಿ ನೀರು ಇದ್ದರೆ ತೆಗೆದು ಹೇ ಫಸ್ಟ್ ನೈಟ್ ದಿನ ಯಾರ ಬಿಸಿ ನೀರು ಕೇಳ್ತಾರೆ ನಿನ್ನ ಮಹಾನಿಗೆ ಬಿಸಿ ನೀರು ಅದನ್ನ ಕೇಳಕ ನನಗ ಸ್ವಲ್ಪ ಎದ್ದಾಗಿರ್ತೈತೆ ಯದ್ವಾ ತದ್ವಾ ಆಗಿರ್ತೈತ್ಯಾ ಹೌದು ಹಂಗನ್ಬೇಡಿ ಹಾಲನ್ನಿ ಹಾಲು ಈ ಸಾದಾ ಹಾಲು ನನಗೆ ಬೇಡ ಪ್ರಿಯೆ ನನಗಾಗಿ ಬಾದಾಮಿ ಹಾಲು ತೆಗೆದುಕೊಂಡು ಬಾ. ಬಾದಾಮಿ ಹಾಲು ಇಲ್ಲ ಸ್ವಾಮಿ ಅದು ಎಮ್ಮಿ ಗೌಡ್ರು ಕೊಂಡವಾಡಕ್ ಹೋಗಿದೆ ಅಲ್ಲ ಬಾದಾಮಿ ಹಾಲಿಲ್ಲಾರ ಎಮ್ಮೆ ಇರ್ತಾವೇನ ಮತ್ತೆ ಏನ್ ಹೇಳ್ತಾವು ಆ? ಏನ್ ಹೇಳ್ತಾವ ಬಾದಾಮಿ ಹಾಲು ಎಮ್ಮೆ ಹಿಂಡೋದಿಲ್ಲ ದನ ಹಿಂಡೋದಿಲ್ಲ ನಾವು ಮಾಡ್ಬೇಕ ಹಾಲು ಹಿಂಡ್ಕೊಂಡು. ಹೌದಾ ಹಾ. ಇಲ್ಲ ಸ್ವಾಮಿ ಈಗ ಸದ್ಯಕ್ಕೆ ಬಾದಾಮಿ ಹಾಲು ಇಲ್ಲ ಮತ್ತೆ ಬೇರೆ ಏನಾದ್ರೂ ಬೇಕನ್ನ ಕೇಳಿ ನಾನು ಕೊಡ್ತೀನಿ ತೆಗೆದುಕೊಂಡು ಬಾ 2 ಪ್ಲೇಟ್ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಹಾ. ಸ್ವಾಮಿ ನಮ್ಮ ಮನೆಯಲ್ಲಿ ಗೋಬಿ ಮಂಚೂರಿ ಖಾಲಿಯಾಗಿದೆ ರಾತ್ರಿ ಮಾಡಿದ ಹುಗ್ಗಿ ಇದೆ ತಗೊಂಡು ಬರಲೇ ಹುಳಿ ಅಕ್ಕ ತಗೊಂಡ್ ಬಾ ಸುರಿತೀನಿ ಫಸ್ಟ್ ನೈಟ್ ದಿವಸ ಹಾಲು ಹಣ್ಣು ಹಪ್ಪಲು ಕೊಡೋದ್ ನೋಡಿನಿ ಏನ ಹುಗ್ಗಿ ತಿನ್ಸ್ತಾರೇನ ಮತ್ತ ಅದಕ್ಕೆ ಅದನ್ನೇ ಮಾಡೋದು ಹಾ. ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಾಮಿ ದಯವಿಟ್ಟು ಕ್ಷಮಿಸಿ ಹುಗ್ಗಿ ಸದ್ಯಕ್ಕೆ ಇದೆ ಎಲ್ಲರೂ ಅಲ್ಲೇ ಅದನ್ನೇ ತಿಂದು ಬಂದಿದ್ದಾರೆ ಬೇಕಾದ್ರೆ ನಿಮ್ಗೆ ಅದನ್ನೇ ಕೊಡುತ್ತೀನಿ ಪ್ರಿಯೆ ಹೇಳು ಅದೆಲ್ಲ ಪ್ರಿಯಾ. ಏನು ಬೇಡ ಪ್ರಿಯೆ ಮತ್ತೇನು ಮಾಡೋಣ ಲೈಟ್ ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಸೋಪಾನ ಅಮ್ಮಮ್ಮಮ್ಮ. ಅಯ್ಯಯ್ಯಯ್ಯೋ. ಅಮ್ಮಮ್ಮಮ್ಮ. ಅಯ್ಯಯ್ಯಯ್ಯೋ. ಲೈಟ್ ಆಫ್ ಮಾಡಿ ನಮ್ಮ ಸರಸ ಶುರು ಮಾಡೋಣ ಹಾಲು ಕೊಡ್ರಿ ತಡ್ರಿ ಹಾಲು ತೋರಿ ಲೈಟ್ ಆಫ್ ಮಾಡ್ಬೇಕ್ರಿ ಯಾಕ ಹೆಂಗ್ ಕಾಣಿಸ್ತೈತೆ ಇನ್ನ ನಮ್ಮ ಮದುವಿನ ಆಗಿಲ್ಲ ಆಗ್ಲೇ ಲೈಟ್ ಆಫ್ ಮಾಡಿ ಫಸ್ಟ್ ನೈಟ್ ಮಾಡೋರಂತಿಲ್ಲ ಯಾಕಲ್ಲ ಒಮ್ಮೆಲ್ಲ ಅಲ್ಲೇ ಜಂಪ್ ಆಗ್ಯ ನೀವ ಓ ಹಾ ಬಿಡ ಮದ್ವೆ ಆದ್ಮೇಲೆ ಮಾಡಿದ್ರೆ ಆಯ್ತು ಬಿಡ ಮದುವೆ ಆದ್ಮೇಲೆ ಮತ್ತೆ ಮಾಡೋದು ಮದುವೆಗೆ ಮುಂಚೆ ಮಾಡಿದ್ರೆ ಉಳ್ಳಾಡ್ಸ್ಬಿಡ್ತಾರ ಊರಾಗ ಮಂದಿ ಈಗ ಹಾಗಾದ್ರೆ ಏನು ಮಾಡೋಣ ಸ್ವಾಮಿ ಇದೇ ಹುರುಪಲ್ಲಿ ಒಂದು ಹಾಕಿ ಚುಕುಬುಕು ಗಾಡಿ ಚಿಕ್ಕ ಬುಕ್ ಗಾಡಿ ಈಗ ಸುರ್ಮ ಹೊಡಿ, ಎತ್ತು ಕೆಳಗಿಳಿ. ಉಟ್ಟಳ ಸೀರಿ ಕಾಣತಾಳ ಬಾರಿ ಯಾವ ಊರ ಪೋರಿ ಅಪ್ಪ ಏನ ನಗುಮಾರಿ ಉಟ್ಟಾಳ ಸೀರೆ ಕಾಣತಾಳ ಬಾರಿ ಉಟ್ಟ
ಉಟ್ಟಾಳ ಸೀರಿ ಕಾಣತಾಳ ಬಾರಿ ಏನ ನಗುಮಾರಿ ಅಪ್ಪ ಯಾವ ಊರ ಬೋರಿ ಏನ ನಗುಮಾರಿ ಅಪ್ಪ ಯಾವ ಊರ ಬೋರಿ ಜೀನ್ಸ್ ಪ್ಯಾಂಟ್ ಫಿಟ್ಟಿಂಗ ಬಿಟ್ಟು ಉಟ್ಟಾಳ ಸೀರಿ ಎಡಕ ಸೈಡ ಬೈತಾಲಿ ತೆಗೆದು ಕಾಣತಿ ಬಾರಿ ಜೀನ್ಸ್ ಪ್ಯಾಂಟ್ ಫಿಟ್ಟಿಂಗ ಬಿಟ್ಟು ಉಟ್ಟಾಳ ಸೀರಿ ಎಡಕ ಸೈಡ ಬೈತಾಲಿ ತೆಗೆದು ಕಾಣತಿ ಬಾರಿ ನಿನ್ನ ಪ್ರೀತಿ ಮಾಡಿ ನಾನು ಆಗಿ ಬರ್ತೀರಿ ನಿನ್ನ ಸಲವಾಗಿ ನಾನು ತಿರುಗೇನ ಬೇಲಿ ಉಟ್ಟಾಳ ಸೀರೆ ಕಾಣತಾಳ ಬಾರಿ ಉಟ್ಟಾಳ ಸೀರೆ ಕಾಣತಾಳ ಬಾರಿ ಯಾವ ಊರ ಬೋರಿ ಅಪ್ಪ ಏನ ನಗುಮಾರಿ ಯಾವ ಊರ ಬೋರಿ ಅಪ್ಪ ಏನ ನಗುಮಾರಿ ಲಾರ ಲಾರ ಲಾಲ ಒಳಗೆ ಹೋಗಿ ನೈಟ್ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಬಾ